ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಟಾಪಿಕ್ ರೀ ಕರ ಸಿಟ್ಟಿನ ಮೇಲೆ ಐತಿ. ಬಾಬಾ 5 ವಿಕಾರೊಳಗ ಕ್ರೋಧ ಮಹಾಶತ್ರು, ಕಾಮ್ ವಿಕಾರ ಹೆಂಗ್ ಮಹಾಶತ್ರು ಐತಲ್ರಿ, ಎಲ್ಲಾ ವಿಕಾರು ಅಷ್ಟೇ ಶತ್ರುಗಳ ಅದಾವ್ರಿ. ಅದ್ರ ಸಿಟ್ಟು ಬಹಳ ಕೆಟ್ಟೈತ್ರಿ. ಇನ್ನ ಕಾಮ್ ವಿಕಾರ, ಲೋಭ, ಮೋಹ, ಅಹಂಕಾರ ಕಾಣಂಗಿಲ್ರಿ. ಆದ್ರೆ ಈ ಸಿಟ್ಟು ಏನೈತಲ್ರಿ ಎಲ್ಲಾರ್ಗು ಕಾಣಿಸ್ತೈತಿ. ಹೌದಾ ಇಲ್ಲ ರೀ? ಮಂದ್ಯಾಗ ಬರ್ತೈತೆ. ಇದನ್ನ ನಾವ್ ಮುಚ್ಚಿಡ್ಕೊಂಡ್ರು ಗೊತ್ತು ಹಾಕೈತಿ ಈ ಸಿಟ್ಟು ಬಂದೈತಿ ಅಂತ ಹೇಳ್ತಾರ. ಸಿಟ್ಟ ಯಾಕೆ ಕೆಟ್ಟ ಹೇಳ್ರಿ ಕರ? ಬಾಬಾ ಮುರ್ಲಾಗ ಏನೇನ್ ಹೇಳ್ರಿ ಸಿಟ್ಟಿನ ಬಗ್ಗೆ. ಬಾಬಾ ಹೇಳಿದಾರು ಮನ್ಯಾಗಿಂದ ತುಂಬಿದ ಕೊಡ ಸೇತ್ ಒಣಗ್ ಹೋಗತತ್ರಿ ಸಿಟ್ಟು. ಜಗತ್ನಾಗ ಇದ್ದಿದಂತ ಈಗ ಸೂರಜ್ ಬಾಯಿ ಮನ್ ಕ್ಲಾಸ್ ಮಾಡಿದ್ರ. ಅವಾಗ ಏನ್ ಹೇಳಿದ್ರ ಅಂದ್ರೆ ಸಿಟ್ಟು ಏನ್ ಮಾಡ್ತೈತಂದ್ರೆ ಉಳ್ಕಿದೆಲ್ಲ ನಕಾರಾತ್ಮಕ ಶಕ್ತಿನೂ ತನ್ನಲ್ಲಿ ಏನ್ ಮಾಡ್ತೈತಂದ್ರ ಆಕರ್ಷಣೆ ಮಾಡ್ತೈತಂತ ಹೇಳಿದ್ರಿ. ಹೌದಾ? ಸಿಟ್ಟ ಯಾಕೆ ಕೆಟ್ಟ ಹೇಳ್ರಿ ಕರ? ಅದ ನನಗೂ ವೈರಿ ರೀ, ಮತ್ತೊಬ್ರುನು ವೈರಿ ಮಾಡ್ಬಿಡ್ತೈತ. ನಮ್ ಜೊತೆ ಸಂಬಂಧನ ಒಡೆದ್ ಹಾಕೈತಿ. ಹೌದಾ ಇಲ್ಲ ಕರ? ಹೊರಗಿನವ್ರಿಗೆ ಸಂಬಂಧ ಎಟ್ಟು ವೈರಿ ಯಾಕೆ ಗೊತ್ತಿಲ್ಲ ಕರ, ನನಗ್ ಮಾತ್ರ ಹಾನಿ ಬಹಳ ಅಂದ್ರ ಬಹಳ ಐತಿ. ಹೌದಾ? ಸಿಟ್ಟು ಮಾಡೋದ್ರಿಂದ ಮನಸ್ಸಿಗೆ ದುಃಖ ಬಹಳ ಆಕೈತಿ. ಆ ಸಮಯದೊಳಗೆ ದುಃಖ ಆಕೈತಿ. ಮಾಡಿದ್ನಲ್ಲಪ್ಪ ಅಂತ ಹೇಳಿ ಹಳಾಳಿ ಒಂದು ದುಃಖ ಆಕೈತಿ. ಹೌದಾ ಇಲ್ಲ? ಮತ್ ಯಾರಿಗ್ ನಾ ಸಿಟ್ಟು ಮಾಡಿರ್ತೇನೆ ಅವ್ರು ಏನ್ ಸುಮ್ಮಿರ್ತಾರೇನ್ರಿ? ಹಾಕಾರ ಅವರು ಒಂದ್ ಎರಡ್ ಮನಸ್ಸರೇ ಬೈತಾರ, ನಮ್ಮ ಬಾಯಿಲೇನ ಮಾತಾಡ್ತಾರ, ಅಥವಾ ಏನ್ರ ಕರ್ಮದಿಂದ್ರೆ ಮಾಡ್ತಾರ. ಅದು ಮಾಡಿ ಏನಾಕೈತ್ರಿ ಮತ್ ಹೊಳ್ಳಿ ದುಃಖ ಹೆಚ್ಚಾಕೈತಿ. ದುಃಖದ ಮೇಲೆ ದುಃಖ. ಯಾಕ ಇವತ್ತ ಏನೇ ಇಲ್ಲ, ಯಾರು ಏನೋ ಮಾಡಿರ್ತಾರೆ, ದುಃಖ 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 ಅನ್ಸಾಕತ್ತೈತಲ್ಲ, ಸಪ್ಪಗದಿಲ್ಲ. ಯಾಕಂತ ಯಾಕಂದ್ರೆ ಯಾರಿಗ್ ಕೊಟ್ಟಿರ್ತೇವಿ ಅವ್ರು ನಮಗ ದುಃಖ ವಾಪಸ್ ಕೊಡತಿರ್ತಾರ. ಸಿಟ್ಟ ಯಾರಿಗೂ ಸೇರಂಗಿಲ್ಲ, ಹೋಗ್ಲಿಕ್ ಇಷ್ಟ ಪಡ್ತಾರ. ಹೌದಾ ಇಲ್ಲವ್ರಿ ಮಾನಂದಕ್ಕವ್ರ? ಹೌದಾ ಇಲ್ರಿ ಗಿರಿಜಾಕವ್ರ? ಯಾರ್ ಸಿಟ್ ಮಾಡ್ತಿರ್ತಾರಲ್ರಿ ಅವ್ರ ಹತ್ರ ಯಾರು ಹೋಗಕ್ ಇಷ್ಟ ಇಲ್ಲ. ಸಣ್ಣ ಕೂಸ್ ಐತ, ಅದಕ್ಕೂ ಸ್ಮೆಲ್ ಬರ್ತೈತ್ರಿ. ಒಬ್ರು ನೋಡ್ರಿ ಸಣ್ಣ ಕೂಸ್ಗಳು ಯಾರ್ ಎತ್ಕೊಂಡ್ರು ಹೋಗ್ತಿರ್ತಾರ. ಕರೆ ಸಿಟ್ಟು ಮಾಡೋರ್ ವ್ಯಕ್ತಿ ಅದಕ್ಕೆ ಹೆಂಗ್ ಗೊತ್ತಾಕತಿ ಅಂಬಲ್ರಿ, ಅದ್ ಹೋಗುದೇ ಇಲ್ರಿ ಹತ್ರ. ಅದಕ್ಕೇನ್ ಅದು ಸಿಟ್ಟು ಮಾಡಿದ್ರು ಗೊತ್ತಿಲ್ಲ, ಏನು ಗೊತ್ತಿಲ್ರಿ, ಆದ್ರ ಅವ್ರ ಹತ್ರ ಹೋಗ್ತೈತಿ. ಹೋಗಂಗೇ ಇಲ್ಲ. ಯಾಕೆ ಹೇಳ್ರಿ? ಸಿಟ್ಟ ಏನೈತಲ್ರಿ ಕರ ಹೆವಿ ವೈಬ್ರೇಷನ್ ರೀ. ಬಾಳ್ ಹೆವಿ ಇರ್ತೈತ್ರಿ. ಅವ್ರ ಹತ್ರ ಹೋದ್ರುನು ಸಾಕು ಅದ ವಾಸನಿ ಬಡಿತಿರ್ತೈತ್ರಿ. ಅದಕ್ಕ ಸಿಟ್ಟ ಮಾಡುವಂತ ವ್ಯಕ್ತಿ ಯಾರು ಸರಿಯಾಗಿಲ್ಲ. ಮುಖದ ಮೇಲೂ ಕಾಣ್ತೈತಿ. ಮತ್ ಇನ್ನೊಂದ್ ಮಾತ್ರಿ, ನಮ್ ಮನ್ಯಾಗ ಒಂದ್ ವೇಳೆ ಸಿಟ್ಟು ಮಾಡಿದ್ವಂತ ತಿಳ್ಕೊರಿಕೋರ, ಬಾಜುಕಿನವ್ರು ಅದನ್ನ ನೋಡ್ತಿರ್ತಾರೆ. ಡಿಸ್-ಸರ್ವಿಸು ಆಕೈತಿ. ಬಾಬಾನ್ ಸೇವಾನು ನಿಂತು ಬಿಡ್ತೈತಿ. ಮೊದಲು ಬಾಬಾನ್ ಮನೆಗೆ ಹೋಗುವಂತಾರ ಇದು ಒಂದ ಪ್ರಶ್ನೆ ಕೇಳ್ತಾರ. ಏನಂತ? ಅಲ್ಲಿ ಹೋಗಿ ಏನ್ ಚೇಂಜ್ ಮಾಡಿದ್ವಿ? ಓಂ ಶಾಂತಿ ಹೊಂಟಿ. ಓಂ ಶಾಂತಿ ಹೊಂಟಿ. ಓಂ ಶಾಂತಿ ಹೋಗಿ ನೀ ಶಾಂತ ಆಗ್ಲಿಲ್ಲ ಅಂದ್ರೆ ಇನ್ನ ನಿನ್ ಸಿಟ್ಟ ಹೆಚ್ಚೈತ, ನಿಂದ ನಡೆಸ್ತಿ ಅಂದ್ರ ಹೋಗಿ ಏನಾದ್ ನಿಂದತ ಕೇಳ್ತಾರ್ರಿ ಅಲ್ಲಿ. ಅದು ಬಿಡ್ರಿ. ಓಂ ಬಾಜುಕ್ ಬಾಜುಕ್ ಮನಿ ಇರ್ತ. ಈಗ ನೋಡ್ರಿ, ನೀವ್ ಎಲ್ಲಿ ಇರ್ತಿಲ್ಲ ಅಲ್ಲಿ ಬಾಜುಕನ ಒಬ್ರ ಮನಿ ಇರ್ತೈತ ತಿಕೋರಿ. ಅವ್ರಿಗೆ ನೀವ್ ಹೋಗಿ ಹೇಳ್ತಿರ್ತೀರಿ ಬರ್ರಿ ಆಶ್ರಮ್ ಬರ್ರಿ ಅಂತ ಹೇಳಿ. ನಾವ್ ಮನ್ಯಾಗ ಜೋರ್ ಆವಾಜ್ ಮಾಡಾತಿದ್ವಿ ಅಂದ್ರ ಅವ್ರ ಎಂದು ತಪ್ಪಿನೂ ಬಾಬಾ ಮನಿಗ್ ಬರಂಗಿಲ್ಲ. ಯಾಕಂದ್ರ ಅವ್ರಿಗೆ ಅದ ಬೇಕಾಗಿರ್ತೈತ್ರಿ, ಅದ್ ಅವಾಜ್ ಕೇಳಿಸ್ತೈತ್ರಿ. ಯಾಕಂದ್ರ ಗೋಡಿ ಅಂಟಿರ್ತಾವ, ಅದನ್ನ ನೋಡ್ತಿರ್ತಾರ. ಶಾಂತಿ ಯಾವಾಗ ಇರ್ತೀರಿ, ಖುಷಿ ಇರ್ತೈತಿ, ಅದ್ ಎಲ್ಲಿ ಕಿವ್ಯಾಗ ಬಿದ್ದಿರ್ತೈತಿ ಇಲ್ಲ ಗೊತ್ತಿಲ್ಲ. ಯಾವಾಗ ಜಗಳಾಡಿರ್ತೀರಿ ಆತ್ ಮಾತ್ರ ಬಿದ್ದಿರ್ತೈತಿ. ಆಮೇಲೆ ನೀವು ಮುಂಜಾನೆ ಹೋಗಿ ಹೇಳ್ತೀರಿ ನಮ್ ಫಂಕ್ಷನ್ ಐತ್ರಿ, ಓಂ ಶಾಂತಿ ಹೋಗಿ ಬರ್ರಿ. ಬರ್ತೇವ್ರಿ ಅಂತಾರ್ರಿ. ಬರುನ್ರಿ ಅಂತಾರ. ಅವ್ರ ಎಂದಿಗೂ ಬರುವುದೇ ಇಲ್ಲ. ಅಂದ್ರ ಬಾಬಾಂದ ಡಿಸ್-ಸರ್ವಿಸ್ ಮಾಡಾಕ ದೊಡ್ಡ ಶತ್ರು ಯಾವ್ದ್ ಹೇಳ್ರಿ? ಸಿಟ್ಟು. ಈ ಸಿಟ್ಟ ಏನ್ ಕೆಲ್ಸ ಮಾಡ್ತೈತ್ ಅಂದ್ರ ಕೇಳಾಕ ಹೋಗ್ಬೇಡ್ರಿ. ಏನೇನ್ ಮಾಡ್ಬೋದು ಯಾವಾಗ ಬರ್ತೈತಿ ಮೊದ್ಲೇ ಅದನ್ನ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಬರ್ತೈತಿ ಯಾವಾಗಂದ್ರ ಅಪೇಕ್ಷಾ. ಸಿಟ್ಟು ಹುಟ್ಟೋದ ಎದರಿಂದ ಅಂದ್ರ ಮತ್ತೊಬ್ಬರಿಂದ ಅಪೇಕ್ಷಾ ಪಡ್ತೇವಿ. ಈಗ ನನಗೆ ಈಗ ಸದ್ಯ ಈ ಒಂದ್ ಏನಂದ್ರ ಪಟ್ಟಕ್ನ ನೀವು ಈಗ ನನಗ್ ಒಂದ್ ಅಪೇಕ್ಷೆ ಏನಂದ್ರ ಪಟ್ಟಕ್ನ ಎಲ್ಲಾರು ಕುಂಡ್ರಿ, ಚೆನ್ನಾಗ್ ಕುತ್ಕೊಳ್ರಿ, ನಕ್ಕೋತ ಕೇಳ್ರಿ, ಅವನ್ ನಾ ಖುಷಿ ಇರ್ತೇವೆ. ಯಾರ ಕಣ್ ಮುಚ್ಚಿದ್ರಿ ನಂಗ್ ಸಿಟ್ಟು ಬರ್ತೈತಿ. ಇವೆಲ್ಲ ಬರಬಾರ್ದು. ಅಪೇಕ್ಷೆ ಯಾವತ್ ನೀವು ಮಳ್ಕೋರಿ ಬಿಡ್ಲಿ. ನಾ ಹ್ಯಾಪಿಲೇ ಇದ್ದೆ ಅಂದ್ರ ನಂಗ್ ಸಿಟ್ಟು ಹೋಗೇತಂತ ತಿಳ್ಕೊಬೇಕ್ರಿ. ಯಾಕಂದ್ರೆ ನಾವ್ ಮತ್ತೊಬ್ಬರನ್ನ ಅಪೇಕ್ಷೆ ಮಾಡ್ಬಾರ್ದು. ನಾವ್ ಮತ್ತೊಬ್ಬರನ್ನ ಎಷ್ಟು ಫೋರ್ಸ್ ಮಾಡಕ್ ಸಾಧ್ಯ ಐತ್ರಿ? ನಮ್ ಕೈಯಾಗ ಇಲ್ರಿ. ಯಾರು ನಮ್ ಕೈಯಾಗಿಲ್ರಿ. ಅವ್ನ್ ನೀವ್ ಎಷ್ಟ್ ಒತ್ತಾಯ ಮಾಡಕ್ ಸಾಧ್ಯ ಐತ್ರಿ? ಒತ್ತಾಯ ಮಾಡಕ ಬರಂಗಿಲ್ಲ. ನಾ ಮೊನ್ನೆ ದಿನ ಒಂದ್ ಎಕ್ಸಾಂಪಲ್ ಹೇಳ್ತೇನಿ, ನೀವ್ ಅದಕ್ಕೆ ಆನ್ಸರ್ ಕೊಡ್ಬೇಕ. ನಾವ್ ಮೊನ್ನೆ ಟ್ರೈನ್ ಬರಾತಿದ್ವಿ. ಅವಾಗ 9ನೇ ತಾರೀಕು ಹೋಗಿದ್ವಿ.
ಹೋಗಸ್ರೋಗ ನನಗ ಅಕ್ಕೋರೆಲ್ಲ ಬ್ಯಾಗ್ ಎಲ್ಲ ಕೊಟ್ರು ಟ್ರೈನ್ಯಾಗ ಹೋಗಂತ ಹೇಳಿದ್ರಿ. ಅಲ್ಲಿ ಹೋಗಸ್ರೋಗ AC ಬೋಗಿನ್ಯಾಗ ನಮಗ ಸ್ಲೀಪರ್ನ ಇಂತ ಗದ್ಲನ ಬ್ಯಾಡ ಅಂತ ಹೇಳಿ AC ಬೋಗಿ ಮಾಡ್ಸಿದ್ರ. ಬ್ಯಾಡ ಇತ್ತದ ಇದೇನು ಬ್ಯಾಡ ಅಲ್ಲಿ AC ಬೋಗಿನ್ಯಾಗ ಹೋದ್ರಿ ನಮ್ ಬೋಗಿ ಒಳಗ 22 ಮಂದಿ ಅವ್ರದ ಸೀಟ್ ಬುಕ್ ಆಗಿಲ್ರಿ. ಅವ್ರ AC ಬುಕ್ನೇ ಒಂದ್ ಇಬ್ರು ತತ್ರ 4 ಜನರು RAC ಬಂದ ಅವ್ರ ಹತ್ ಬಿಟ್ಟಾರಿ. ಯಾಕಂದ್ರ ಮದ್ವಿಗ್ ಹೋಗುದೈತಿ. ಅವ್ರ ಖಾಲಿ ಇರೋ ಕಾರಣದಿಂದ ಏನ್ ಮಾಡ್ಯಾರ್ರಿ ಅವ್ರು ಕುತ್ಕೊಂಡ್ಬಿಟ್ಟಾರಿ. ಅಲ್ಲಿ ಕುತ್ಕೊಂಡ್ಬಿಟ್ಟಾರ ಊಟ ಮಾಡತ್ತಾರ. ನಾ ಏನ್ ಅಂದಿರಿ ಹೋಗ್ ಕೂತ್ ಏನಂದಿ ಸೀದಾ ನಿಮ್ ಬ್ಯಾಗ್ ತೆಗೀರಿ ಅಂತ ಅಂದ್ಬಿಟ್ಟಿರಿ. ಪಟ್ ಬ್ಯಾಗ್ ತೆಗೀರಿ. ಅವ್ರ ಊಟ ಮಾಡತ್ತಿದ್ರೆ ಊಟ ಮಾಡ್ರಿ ಟ್ರೈನ್ ಬಿಡೋದೈತ್ರಿ. ಬ್ಯಾಗು ನಮಗ್ ಸಿಕ್ಕಾಪಟ್ಟಿ ಸಾಮಾನ್ ಅದಾವ ತೆಗೀರಿ ಅಂತ ಹೇಳಿನ. ಈಗ ನೀವ್ ಯೋಚನೆ ಮಾಡ್ರಿ ಈ ಸಿಚುವೇಶನ್ ನಿಮಗ್ ಬಂದೈತಿ. ಈಗ ನೀವು ಬಾಬಾನ್ ಮಕ್ಳ ಅದೇವ್ರಿ. ನಾವ್ ಬಾಬಾನ್ ಮಕ್ಳು ನಾ ಅವ್ರಿಗೆ ಏನ್ ಹೇಳಿದ್ನಿ ಇವ್ ತೆಗದ ಬಿಡ್ರಿ ಅಂತಂದೆ. ಇವ್ ಬ್ಯಾಗ್ಗಳನ್ನ ತೆಗದ ಬಿಡ್ರಿ ನಾವ್ ಇಲ್ಲಿ ಕೊಂಡೋರ್ ಅದೇವಿ ನಾವೆಲ್ಲಾರು ಬ್ಯಾಗ್ ಇಡೋರ್ ಅದೇವಿ ತೆಗದು ಬಿಡ್ರಿ ಅಂತ ಹೇಳಿ. ಆಕಿ ಮಾತೆ ಏನೇ ಅಂದ್ಲು ಹೆಲ್ಪ್ ಮಾಡ್ಬೇಕ ಸಹ್ಯೋ ಕೊಡ್ಬೇಕ ಕುಂಡ್ರಾಗ್ ಜಾಗ ಕೊಡ್ಬೇಕ ಅನ್ಲಕ್ಕಿ ನನಗ್ ಉಪದೇಶ ಮಾಡಿದ್ಲರಿ. ಈಗ ನಾ ಈಗ ಮೊದ್ಲ ನಾನು 10 ವರ್ಷ ಹಿಂದ ನಾ ಏನ್ರ ಅಶ್ವಿನಿ ಅಕ್ಕೋರು ಇದ್ದಿದ್ದಂದ್ರಿ ಕುಂಡ್ರಿ ಇಟ್ಕೊಳ್ರಿ ಅಂತಿದ್ನಿರಿ. ನಾ ಚೇಂಜ್ ಆಗೇನ್ರಿ ಈಗ. ಯಾಕ್ರಿ ನಮ್ ಅಕ್ಕೋರ್ನ ಕಳ್ಸ್ಯಾರ್ರಿ. ನೀ ಹಂಗ್ ಬಿಟ್ ಕೊಟ್ಟಿ ನಿನ್ನ ಬಾಜು ಕುಂಡಿಸ್ಕೊತಾರು ನಿನ್ನ ಸೀಟ್ ತೆಗೆದು ಹೋಗಿತಾರೋ ಅವ್ರ ಕುಂಡಿರ್ತಾರ ಅಂತ ಹೇಳಿ. ಹಿಂಗ ನಾವ್ ಏನ್ ಆದ್ಬೇಕೋರ ಅನುಭವಿಗಳಾದ್ವಿ. ಇದನ್ನ ಸಮಾಧಾನದಿಂದ ಶಾಂತಿಯಿಂದ ಹೆಂಗ್ ವ್ಯವಹಾರ ಮಾಡೋರು ಈಗ ಚಿಂತನೆ ಮಾಡ್ರಿ. ಸದ್ಯ ನಾ ಇದನ್ ಚಿಂತನೆ ಮಾಡೇನಿ. ಅವ್ರಗ ತಗಿ ಅಂದ್ರಿ ಅಂದ್ರೆ 22 ಮಂದಿ ಐತ. ಅವ್ರ ಮದ್ವಿಗ್ ಹೋಗೋರ್ ಅದಾರ. ಅವ್ರಿಗೆ ಯಾರಿಗೂ ಸೀಟ್ ಇಲ್ಲಲೆ ಏನ್ ಮಾಡೋರ್ ನೀವು. ಅವ್ರ ನಿಮ್ಗೆ ಹೇಳತ್ತಾರ ನಿಮ್ಗ ಉಪದೇಶ ಕೊಡತ್ತಾರ ಹೆಲ್ಪ್ ಮಾಡ್ಬೇಕಂತ ಹೇಳಿ. ಏನ್ ಮಾಡೋರ್ ಹೇಳ್ರಕರ. ನಾ ಮೊದಲಾಗಿದ್ನಿ ಅಂದ್ರ ಕುಂಡ್ರಿ ಅಂತಿದ್ನಿ. ಕರೆ ಎಷ್ಟೊತ್ ಕುಂಡ್ರೋರ್ ನೀವ್ ಮಳ್ಕೋದ್ ಬೇಕೋ ಬೇಡ ಇದು ಒಂದ್ ತಾಸಿನ ಹಾದಿರಿ. ಬಾಚುಕೋ ಇಲ್ಲೇ ಬಾರ್ರಿಪಾ ಘಟಪ್ರಭಾ ಐತಿ ಮಿರಜ್ ಐತಿ ಇಲ್ಲಿ ಇಳ್ಕೊಂಡ್ ಹೋಗುವಂತವ್ರ ಅದಾರು ಬರ್ರಿ ಕುಡ್ರಾಕ್ ಅಂತ ಹೇಳಿ ಇಲ್ಲ. ಅವ್ರ ನಿಮಗೂ ಹಂಗ ಸಿಚುವೇಶನ್ ಬತ್ತಂದ್ರ ನಾವು ನಿಮಗ್ ಹಂಗ ಮಾಡೋಣ ಏನ ಅಂದ್ರೆ ಅವ್ರ ನಮಗ ಕೇಳಿದ್ರ ಹೇಳ್ರಿ. ಈಗ ನಾನ್ ಕ್ವಶನ್ ಕೇಳ್ತೇನೆ ಈ ಪರಿಸ್ಥಿತಿ ಬಂದಾಗ ನೀವ್ ಏನ್ ಮಾಡೋರು ಹೇಳ್ರಿ. ಆತ್ ಬಿಡ್ರಿ ಇದನ್ನ ಆತ್ರ ಇನ್ನೊಂದ್ ಪರಿಸ್ಥಿತಿ ಹೇಳ್ತೀನಿ ಕೇಳ್ರಿ. ನಾ ಯಾರಿಗ್ ತಗದ್ ಹೋಗಿ ಅಂತ ಹೋಗೋಣ ಅಂತ ಅಲ್ಲೇ ಹೋಗ್ಬೇಕು. ನನಗ್ ಬಾಬಾನ್ ಬಾಜುಕ್ ಒಬ್ರು ಅಕ್ಕೋರ್ ಕೂತಿದ್ರಿ. ಅವ್ರ ನನ್ ನೋಡತಾರ. ನಾನ್ ನೋಡಿ ಆದ್ಮೇಲೆ ನನ್ಗೆ ಏನ್ ಹೇಳ್ತಾರ ಅಕ್ಕೋರ್ ನಿಮ್ ಯೂಟ್ಯೂಬ್ ನಾಗ ಎಲ್ಲಾ ಕ್ಲಾಸ್ ಬರ್ತಾವ ಅವ್ರ ಏನಂದ್ರು ಅವೆಲ್ಲಾ ಕ್ಲಾಸ್ ನಾ ಕೇಳ್ತೇನಿ ಅಂತಂದ್ರು. ನಾನು ಹಿಂಗ ಹೊಡ್ದಂಗ ಅಲ್ಲ ನಾನೇ ಹೇಳಾಕತ್ತೇನಿ ಇಲ್ಲಿ ದೊಡ್ಡ ಕ್ಲಾಸ್ ಮಾಡಿ ಯೂಟ್ಯೂಬ್ ನಾಗ ಬಿಡಾತೀನಿ ಅವ್ರ ನನ್ ನೋಡಾಕತ್ತಾರ. ನನಗ್ ಹೆಂಗ್ ಆಗಿರ್ಬಾರ್ದು. ಅದಕ್ಕ ನಾನ್ ನಿನ್ನಿಂದ ಚಿಂತನೆ ಮಾಡಾತೀನಿ ನಾವ್ ಸಿಟ್ಟು ಬಿಡ್ಬೇಕು. ಯಾಕಂದ್ರ ಮಮ್ಮ ಒಂದ್ ಮಾತ್ ಹೇಳ್ತಿದ್ರು ನೀವ್ ಎಲ್ಲರೂ ಪ್ರತಿಯೊಬ್ರು ಸ್ಟೇಜ್ ಮೇಲೆ ಅದಿರಿ ಅಂತ. ನಿಮ್ಮನ್ ಜಗತ್ತು ನೋಡಾಕತೈತಿ. ಈಗ ನಾ ಹೊಂಟೇನಲ್ರಿ ಯೂಟ್ಯೂಬ್ ನಾಗ ಮಾಡತ್ತೇನಲ್ರಿ ಎಲ್ಲಾರು ನನ್ ಒಂಥರಾನು ನೋಡ್ತಾರ. ವಾ ನಾ ಹಿಂಗ ಸಾಧಾರಣ ಇರ್ಬಾರ್ದು. ನಾ ಯಾವಾಗ ಅಕ್ಕೋರಿಗ ಬರ್ತಿಲ್ಲ ಬೇಗ ಬಾ ಹಿಂಗ ಅಕ್ಕೋರ್ ಜೊತೆ ಮಾತಾಡ್ತಿದ್ದಿಲ್ರಿ. ಅಕ್ಕೋರ್ ಜೊತೆ ನಾ ಬರ್ತಿರಿಲ್ಲ ಅಕ್ಕೋರ ಹಿಂಗ್ ಮಾತಾಡ್ತಿ. ಈಗ ಎಲ್ಲಾರು ನೋಡ್ತಾರೆ ನಿಮ್ದ ಯೂಟ್ಯೂಬ್ ನಾಗ ಬರ್ತೈತಿಲ್ರಿ ನೀವೇ ಓದಿಲ್ರಿ ಅಂತ. ನಾವ್ ಒಮ್ಮೆ ಹೂ ಅನ್ಬೇಕು ಒಮ್ಮೆ ಹೂ ಅನ್ಬಾರ್ದು. ಯಾಕಂದ್ರೆ ಈಗ ಬಾಜುಕ್ ಅಕ್ಕೋರ್ಗ್ ಹೆಂಗ ಅಂತೀರಿ ಬರ್ರಿ. ಅದ್ರ ಶಾಂತ ಆತ್ಮ ಹೆಂಗ್ ಮಾತಾಡ್ತಾರ ಬರ್ರಿ ಕುಂಡ್ರಿ ಹೋಗುಣ್ರಿ ಅಂದ್ರ ಅಕ್ಕಾರ. ನನಗ್ ಈಗ ಇಲ್ಲಿ ಮಧುಬನ್ ಬಂದ್ ಆದ್ಮೇಲೆ ತಿಳಿಯಾಕತೈತಿ ನಮ್ಮನ್ನ ಜಗತ್ತ ನೋಡ್ತಾ ಇದೆ. ಸೊ ನಾವ್ ಸಿಟ್ಟ ಈಗ ಹೊರಗಿಂದ ಅಂತಲ್ಲ ಒಳಗಿಂದನೂ ಸಿಟ್ಟು ಬಿಡ್ಬಾರ್ದು. ಈಗ ನೀವ್ ಹೇಳ್ರಿ ಈ ಪರಿಸ್ಥಿತಿನ ಏನ್ ಮಾಡ ನನಗೆ ನಿನ್ನಿಂದ ಚಿಂತನೆ ಮನೆನ ಏನ್ ಮಾಡ್ಬೇಕು. ಬಿಟ್ಟು ಹೋಗ್ರಿ ಅನ್ನಕೋ ಬರ ಶಾಂತ ಆಯ್ತು. ಅವ್ರು ಊಟ ಮಾಡ್ಕೊ ಮಟ್ಟ ಕುಂಡ್ರುನು ಅವ್ರ ಬ್ಯಾಗ್ ತೆಗಿಯೋ ಮಟ್ಟ ಕುಂಡ್ರುನು ಎಷ್ಟೊತ್ ಕುಂಡ್ರು ಅವ್ರ ಸಿಕ್ಕಾಪಟ್ಟಿ ಟ್ರೈನ್ ರಶ್ ಇರ್ತೈತಿ. ನಮ್ಮೂ ಬ್ಯಾಗ್ ಹಿಡ್ಕೊಂಡ್ ನಿಂತಿರ್ತಿರಲ್ರಿ. ಈಗ ಏನ್ ಮಾಡೋರ್ ಹೇಳ್ರಿ ನೀವ ಸೊಲ್ಯೂಷನ್ ಹುಡುಕ್ರಿ. ಈ ಪರಿಸ್ಥಿತಿ ನಿಮಗ್ ಬಂದೈತಿ ನೀವ್ ಸೊಲ್ಯೂಷನ್ ಹುಡುಕ್ರಿ ಅದಕ್ಕ. ಅವ್ರಿಗೆ ಅರ್ಥ ಮಾಡ್ಕೊಂಡ್ ಕುಂಡ್ರಲ್ಲ. ಈಗ ಸದ್ಯ ನೀವ್ ನಿಂತಿರಕೋರ ಹೋಗೋರ್ ಬರೋರ್ ಅಡ್ಡಾಡ್ತಿರ್ತಾರ. ನೀವು 7-8 ಮಂದಿ ಅದೇರಿ ನೀವ ಹೊರಗ್ ನಿಂತಿರಿ. ನಿಮ್ಮೂ 10-12 ಬ್ಯಾಗ್ ಹೊರಗದಾವ್. ಅವ್ರ ಬ್ಯಾಗ್ ಫುಲ್ ಪ್ಯಾಕ್ ಐತಿ. ಏನ್ ಮಾಡೋ ಸೊಲ್ಯೂಷನ್ ಹುಡುಕ್ರಿ. ಎಲ್ಲಾರು ನೀವೇ ಚಿಂತನೆ ಮಾಡ್ರಿ. ಇದಕ್ ಹೆಂಗ್ ಸಮಾಧಾನದಿಂದ ನಮ್ಮ ಬಾಬಾನ್ ಹೆಸರು ಇದಾಗಿರ್ಬಾರ್ದು. ಹಾ ನಾ ಅವ್ರಕಿಂತ ಮುಂದಿನ ಅವ್ರ ಜರ್ನಿ ಇತ್ರಿ ಅವ್ರದ್ದು. ಅದ್ ನಮ್ಕಿಂತ ಮುಂದಿನ ಜರ್ನಿ ಇತ್ರಿ ಅವ್ರದ್ದು.
ನಮ್ದು ಮೊದ್ಲ 4 ತಿಂಗಳಿಂದ ನಾವು 4 ತಿಂಗಳು ಬದ್ಲ ಮಾಡ್ಸೇವಂದ್ರ ಅವ್ರಿಗೆ ಏನಂದ್ರ ಗೊತ್ತೇನ, ನಾವು ಫ್ರೀ ಏನ್ ಹತ್ತಿಲ್ಲ AC ಟ್ರೈನ್ಯಾಗ, ನಾವು ಎಲ್ಲಾ ದುಡ್ಡು ಕೊಟ್ಟೆ ಕನ್ಫರ್ಮ್ ಆಗಿಲ್ಲ ಅಂದ್ರ ಅವ್ರ ಕನ್ಫರ್ಮ್ ಆಗಿಲ್ರಿ, 2 ಬೋಗಿ ಕ್ಯಾನ್ಸಲ್ ಆಗ್ಯಾವ. ಹಾ ಕ್ಯಾನ್ಸಲ್ ಆಗೈತಿ. ನಾವ್ ಅವ್ರಿಗೆ ಏನ್ ಹೇಳ್ಬೇಕು, ಇವೆಲ್ಲ ಈ ಬೋಗಿದಾಗಿನ ಎಲ್ಲ ನಮ್ಮನ್ನ ಸೀಟ್ ಅದಾವ ಹಾ ನಾವ್ ಹೇಳ್ತಿದ್ವಿ ಹಾ ಹಾ ಅವ್ರ ತಾನಾಗೇನ ಸಮಾಧಾನ ನಾವು ಅದನ್ನೇ ಹೇಳ್ತೀವಿ. ನಾವ್ ಏನ್ ಒಂದು ತಪ್ಪು ಮಾಡಿದ್ವಿ, ಹಾ ಒಂದು ಸೀಟ್ ನಮ್ಮದು ಇಲ್ಲ. ಹಾ ಅದ್ ಹೇಳಿದ್ರೆ ತಗೊಂಡ್ಬಿಟ್ರದ ಇಲ್ಲ, ಅದನ್ನ ನಮ್ಮದೇ ಕೂತ್ ಬಿಟ್ರ ಅವ್ರ ಬಾಜು ಹಾ ಅವ್ರ ಸೀಟ್ನಾಗ ಅವ್ರ ಕೂತ್ರಿ. ಮತ್ತ ಊಟ ಮಾಡಕತ್ತಾರ, ಹೆಂಗ್ ನಾವ್ ಊಟ ಮಾಡೋ ಮಟನು ನಿಂತೇವ್ರಿ. ಹಾ ನಾವ್ ಊಟ ಮಾಡೋ ಮಟನು ನಿಂತೇವ್ರಿ. ಅಷ್ಟ ಸಾಯಂಕಾಲ ಕುಣ್ಸೇವೆ ಕರೆ. ಆದ್ರೂನು ಆ ಟೈಮ್ನಾಗ ಏನ್ ಮಾಡ, ಅವಾಗ ನಂಗೆ ಏನ್ ಹೊಳಿತ್ ಗೊತ್ತೇನ್ರಿ, ಇವತ್ ಅಮೃತ್ ವೇಳೆ ಚಿಂತನೆ ಮಾಡದಾಗ ನನ್ಗೆ ಏನ್ ಅನಿಸ್ತಂದ್ರ, ಅಮೃತ್ ವೇಳೆ ಎದ್ದ ನಾವ್ ಹೋಗು ಹಿಂದಿನ ದಿವ್ಸ ಸಕಾಶ್ ಕೊಡೋದು ಆ ಬೋಗಿಗೆ. ಇದು ಚಿಂತನೆ ಹೊಳಿತ್ರಿ ನನಗ. ನಾ ಇವತ್ತಿನಿಂದ ಮಾಡತ್ತೇನೆ. ನಮ್ದು ಈ AC ಬೋಗಿ ಏನ್ ಇರಬಾರ್ದು, ಯಾರು ಕೂತಿರ್ಬಾರ್ದು, ನಿರ್ವಿಘ್ನವಾಗಿ ನಮ್ ಸೀಟ್ ಮೇಲೆ ನಾವ್ ಹೋಗ್ಕೊಂಡಿರ್ಬೇಕು. ಅವ್ರಿಗೂ ತ್ರಾಸ ಆಗಿರ್ಬಾರ್ದು, ಇವ್ರಿಗೂ ತ್ರಾಸ ಆಗ್ಬೇಕಂತ ಬಾಬಾಗ ನಾವ್ ಏನ್ ಮಾಡೋದು, ಲೆಟರ್ ಬರೆಯೋದು ಅಥವಾ ಬಾಬಾಗ ಹೇಳೋದು. ಹಿಂಗ್ ಮಾಡೋದ್ರಿಂದ ಅವರು ನಿರ್ವಿಘ್ನ, ನಾವು ನಿರ್ವಿಘ್ನ. ಇದು ಪ್ರತಿಯೊಬ್ರು ಮಾಡ್ಬೇಕ್ರಿ. ಯಾಕಂದ್ರೆ ಇದೇನ್ ಆಕೈತಿ ಹೇಳ್ರಕ್ಕಾರ, ಇಲ್ಲ ಏನ್ ಆಕೈತಿ ಹೇಳ್ರಿ, ಡಿಸ್ಸರ್ವಿಸ್ ಆಕೈತಿ. ಅವ್ರ ನಿಮ್ಗೆ ಲೆಕ್ಚರ್ ಕೊಟ್ಟ ಹೋದ್ರ, ನೀವು ಹಂಗಿದ್ರಿ ಅಂದ್ರೆ ನಿಮ್ಗೂ ಹಂಗ ಕೊಡ್ತಿದ್ರಿ ಏನಂತ ಕೇಳ್ತಿದ್ರಿ ಅವ್ರ. ಸೊ ಇದು ಒಂದ್ ಸಿಚುವೇಶನ್. ಕ್ಲಿಯರ್ ಐತ್ರಿ? ಇವತ್ತಿನಿಂದ ನೀವು ಹಂಗ ಮಾಡ್ರಿ. ಬಾಬಾ ನನ್ ಸೀಟ್ನಾಗ ನಿರ್ವಿಘ್ನ ಇರ್ಬೇಕು, ಯಾರು ಬಂದ್ ಕೂತಿರ್ಬಾರ್ದು, ನಾನು ಅವ್ರಿಗೆ ನೋವು ಕೊಟ್ಟಿರ್ಬಾರ್ದು, ಅವರು ನನಗ ನೋವು ಕೊಡಬಾರ್ದು. ಮತ್ ಯಾವಾಗ ಸಿಟ್ಟು ಬರ್ತೈತಿ ಅಂದ್ರ ಸ್ಪೆಷಲಿ ಮೋಹ ಎಲ್ಲೈತಲ್ರಿ, ಅಲ್ಲಿ ಬಾಳ ಸಿಟ್ಟು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಹೇಳ್ರಿ, ನೀವ್ ಯಾರ್ ಏನ್ ಬೇಕಾದ್ರ ಮಾಡ್ರಿ, ನನಗ್ ಸಿಟ್ಟು ಬರಂಗಿಲ್ರಿ. ಆದ್ರ ಅಕ್ಕೋರ್ ನನಗ್ ಏನ್ರ ಅನ್ಲಿ, ಅನುಷಾಕೋರ್ ಏನ್ರ ಅನ್ಲಿ, ನಂಗ್ ಸಿಟ್ಟು ಬರ್ತೈತಿ. ಬೇಕಾದ್ರೆ ನೀವು ನೋಡ್ರಿ, ನಂಗ್ ಸಿಟ್ಟು ತರಿಸ್ಬೇಕಾದ್ರೆ ಅನುಷಾಕೋರ್ ಹೇಳ್ಬಿಡ್ರಿ, ಅವಾಗ ಬರ್ತೈತ್ರಿ. ಅನುಷಾಕೋರ್ ಹೇಳ್ಬಿಡ್ರಿ ನೀವು, ಮತ್ ಯಾರಿಗೂ ಏನು ಹೇಳ್ಬೇಡಿ. ನೀವೆಲ್ಲರೂ ಏನ್ ಬೇಕಾದ್ ಮಾಡ್ರಿ, ನನ್ಗ ಬೈರಿ, ಚೀತು ಅನ್ರಿ, ಹಿಂದ್ ಮಾತಾಡ್ರಿ, ಮುಂದ್ ಮಾತಾಡ್ರಿ, ಕರೆ ನನಗ್ ಮಾತ್ರ ನಿಮ್ಮಿಂದ ಯಾರಿಂದ ನಂಗೆ ಸಿಟ್ಟು. ಏನ್ ಬೇಕಾದ್ ಮಾಡ್ರಿ ಅಕ್ಕೋರ್, ನೀವ್ ಏನ್ ಬೇಕಾದಂದ್ರೆ ಏನ್ ಬೇಕಾದ್ ಮಾತಾಡ್ರಿ. ಅನುಷಾಕೋರ್ ಹೇಳ್ರಿ, ಅಕ್ಕೋರಿ ಹೇಳ್ರಿ. ಯಾಕ್ರಿ ಮೋಹ ಇದ್ದದಕ್ಕೆ ಏನ್ ಮಾಡ್ತೈತ್ರಿ, ಸಿಟ್ಟು ಬರ್ದೆ. ಅದಕ್ಕೆ ಏನ್ ಮಾಡ್ಬೇಕ್ರಿ, ನಾ ಸುಮ್ಮನೆ ಹೇಳ್ತೇನೆ ಕೇಳ್ರಿ. ನಾ ಸುಮ್ಮ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತೇನೆ ಅಂತ ತಿಳ್ಕೋರಿ, ಪ್ರಿಂಟ್ ತೆಗಿತೈತೇನೆ. ಆಕಿ ಬಂದ್ ಕ್ಲಿಪ್ ತೆಗಿತಾಳ್ರಿ, ಆಕಿ ಬಂದ್ ಪ್ರಿಂಟರ್ನ ಹಿಂಗ್ ಜಗತಾಳ್ರಿ, ಹಿಂಗ್ ಕಾಡಿಸ್ತಾಳ್ರಿ. ಆ ಟೈಮ್ನಾಗ ನಾ 12 ವರ್ಷ ಆತ್ರಿ ಬಾಬಾನ್ ಮನಿಗ್ ಬಂದ್, ಇನ್ನ ಸಿಟ್ಟ ಮೇಲೆ ಗೆದ್ದಿಲ್ಲ ಅಂದ್ರೆ ಏನ್ ಅರ್ಥ? ನಾ ಏನ್ ಮಾಡ್ತೀನಿ ಗೊತ್ತಿಲ್ಲ, ಪ್ರತಿ ಸಲ ಅಕ್ಕೋರಿಗಿನ್ ಕರ್ಕೊಂಡ್ ಹೋಗ್ರಿ, ಅಕ್ಕೋರಿಗಿನ್ ನನ್ ಬಾಜು ಕುಂಡ್ಸಾಕ್ ಹೋಗ್ಬೇಡ್ರಿ, ಅಕ್ಕೋರಿಗಿನ್ ನನ್ನಿಂದ ದೂರ ಇಡ್ರಿ. ಇದೇನ್ರಿ, ಇದು ಅರ್ಥ ಏನ್ರಿ? ಮತ್ತೊಬ್ರಿಗೆ ನಾವ್ ಏನ್ ಮಾಡತ್ತೇವ್, ನಮ್ ಕಂಟ್ರೋಲ್ ಅನ್ನ ಕೊಡಾಕತ್ತೇವಿ. ಅವ್ರ ಏನ್ ಬೇಕಾದ್ ಮಾಡಿ, ಕ್ಲಿಪ್ರೇ ತೆಗಿಲಿ, ಏನ್ರ ಫಂಡಿ ಆಕ್ಟಿಂಗ್ರೇ ಮಾಡ್ಲಿ, ಹಿಂಗ್ ಹಿಚ್ಚಿಕ್ಲಿ, ಏನ್ ಬೇಕಾದ್ ಮಾಡ್ಲಿ, ಕರ್ ನಾವ್ ಏನಾಗ್ಬೇಕ್ರಿ, ಶಾಂತ ಆಗ್ಬೇಕ್ರಿ. ನಾ ಅಳ್ವಡ್ಸ್ಕೊಂಡಿದ್ದೀವಿ ಹೇಳಾಕತ್ತೇನ್ರಿ. ನಾ ಇದನ್ ಧಾರಣ ಮಾಡ್ಕೊಂಡೇನ್ರಿ ಅಕ್ಕೋರ. 3 ದಿವ್ಸ ಆತ್, ಏನ್ ಬೇಕಾದಾಗ್ಲಿ ನಾ ಸಿಟ್ಟು ಮಾಡಂಗಿಲ್ಲ. ಇನ್ನು ಪೂರ ಜೀವನ ಪರ್ಯಂತ ಏನ್ ಬೇಕಾದಾಗ್ಲಿ ನಾ ಸಿಟ್ಟು ಮಾಡಂಗಿಲ್ಲ. ಅವ್ರ ಏನ್ ಬೇಕಾದ್ ಮಾಡ್ರು, ಶಾಂತ. ಬಲೆ ಒಳಗ್ ಬಂದ್ರು ನಾ ಇನ್ನು ಹೊರಗ್ ಮಾತಾಡಂಗಿಲ್ಲ, ಹೊರಗ್ ತೋರ್ಸಂಗಿಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡೇನ್ರಿ. ಯಾಕಂದ್ ಇದ್ ಯಾವಾಗ್ ಬರ್ತೈತಿ ಹೇಳ್ರಿ ಅಕ್ಕಾರ, ಯಾವಾಗ ಆಕೈತಿ ಹೇಳ್ರಿ? ನೀವ್ ಸುಮ್ಮ ಪ್ರಿಂಟರ್ ತೆಗಿಯಾರಿ ಅಕ್ಕೋ, ಏನೋ ಮೇನ್ ವರ್ಕ್ ಮಾಡಕತ್ತೀರಿ. ನಿಮ್ ಮನ್ಯಾಗ ಇರ್ತೇದ್ ನೋಡಿ, ನೀವೇನೋ ಮಾಡ್ತಿರ್ತೀರಿ, ಸಣ್ಣ ಹುಡುಗರು ಬಂದ್ ಹಿಂಗ್ ಕೆಡಿಸ್ಬಿಟ್ರಿ ಎಷ್ಟ್ ಸಿಟ್ಟು ಬರ್ತೈತೆ. ಹಿಂಗ ಮಾಡ್ತೀರಿ, ಈಗ ನಾವ್ ಹಿಂಗ್ ಮಾಡಕ್ ಬರ್ತೈತ್ರಿ? ಈಗ ನಾವ್ ಓಂ ಶಾಂತಿ ಅವ್ರ ನಾವ್ ಹಿಂಗ್ ಮಾಡಕ್ ಬರ್ತೈತ್ರಿ? ಬರ್ತೈತ್ರಿ ಅಕ್ಕಾರ? ಮಾಡಕ್ ಬರೋದಿಲ್ಲ. ಈಗ ನಾವ್ ಏನ್ ಆಗ್ಬೇಕ್ರಿ? ಹಾ ಅಜ್ಜಿರಿ, ಈಗ ನಾವ್ ಏನ್ ಮಾಡ್ಬೇಕ್ ಹೇಳ್ರಿ? ಏನ್ ಮಾಡ್ಬೇಕಂದ್ರ, ನಾ ಯಾಕ ನನ್ನ ಪ್ರತಿ ಕರ್ಮನ್ಯಾಗ ನನಗ್ ಅವ್ರು ಏನ ಮಾಡಿದ್ರು ನನಗ್ ಯಾಕ್ ತ್ರಾಸ ಆಗತೈತ್ ಹೇಳ್ರಿ? ಯಾಕ್ ತ್ರಾಸ ಆಗತೈತ್ ಅಂದ್ರ, ಒಂದು ನಾನ ಬಾಬಾ ನೆನಪಿನಲ್ಲಿ ಕರ್ಮ ಮಾಡ್ತಾ ಇಲ್ಲ. ಒಂದು ಕಂಪ್ಯೂಟರ್ ವರ್ಕ್ ಮಾಡಿದ್ರು ನಾ ಮಹತ್ವ. ಇನ್ನೊಂದ್ ನೋಡ್ರಿ, ಸಿಟ್ ಯಾವಾಗ ಬರ್ತೈತ್ ಅಂದ್ರ, ನಾವ್ ಕೆಲಸಕ್ ಮಹತ್ವ ಪೂರ್ಣ ಕೊಡ್ತೇವ್, ಸಂಬಂಧಕ್ ಮಹತ್ವ ಪೂರಂಗಿಲ್ಲ. ಈಗ ನೀವು ಚಾ ಹೇಳ್ತೈತೆ, ಹಿಂಗ್ ದುಗಿಸ್ನೆ, ಸಾರಿಯಾ ಹಿಂಗ್ ದುಗಿಸ್ತು ಹೋದ್ಮೆ ಸಾರಿ, ದೂಸು ಮಾತ್ರ ಸಾರಿ, ಹತ್ಲಿಲ್ಲ ನೀನು ಹತ್ತು
ಪಟ್ಟಕನು ಹೊಡುದು ಒಟ್ಟ ಚಾಗ ಹೊಡುದು ಯಾರ ಅದಿರ್ ಹೇಳ್ರಿ ನೀವ್ ಬರ್ರಿ ನೀವ್ ಮುಂದ್ ಚಾ ಕುಂಡ್ರಿ ಚಾ ತಗೋಕ್ ಬರ್ರಿ ಲೈನ್ಯಾಗ ಬರ್ರಿ ಅಂತ ನಾ ಮೊದಲೈತೆ ಸರಿ 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 ಇವೆಲ್ಲ ಏನ್ ತೋರ್ಸ್ತಾವ್ರಿ ಇವೇನ್ ತೋರ್ಸ್ತಾವ ಗೊತ್ತೇನ್ರಿ ಕೆಲ್ಸಗ್ ಮಹತ್ವ ತೋರ್ಸ್ತಾವ್ರಿ ಸಂಬಂಧ ಮಹತ್ವ ಅಲ್ಲ ಹೌದೇನ್ರಿ ಸಂಬಂಧ ಮಹತ್ವ ಅಲ್ಲ ನಾವ್ ಎದಕ್ ಇಂಪಾರ್ಟೆಂಟ್ ಕೊಡ್ತೇವ್ರಿ ಕೆಲ್ಸಕ್ ನಾವ್ ಉಳ್ಳಿ ಮಾಡ್ತೇವ್ರಿ ನಮ್ಮಲ್ಲಿ ಒಬ್ರ ಅಕ್ಕೋರ್ ಬರ್ತಾರಿ ಅಜ್ಜಿ ಬರ್ತಾ ಇಟ್ಟ ಸಿಟ್ನ್ಯಾವ್ರ ಅದಾರಿ ಹೇಳ್ತೀನ್ರಿ ಅಕ್ಕೋರವ್ರ ಕೇಳಾಕ್ ಹೋಗ್ಬೇಡ ಪಟ್ ಕೊಡ್ತಿಲ್ಲ ಎಷ್ಟೊತ್ತ ಮಾಡಾಕತಿ ಹಿಂಗ ಮಾತಾಡ್ತಾರ ಯಾರ್ ಬೇಕಾದ್ ಬರ್ಲಿಲ್ರಿ ತಿಯಂಗಿಲ್ಲ ನಿನಗ ತಿನ್ನಂಗಿಲ್ಲ ಪಟ್ ಹರಿ ಏನ್ ಮಾಡಾಕತಿ ನೀನ್ ಎಷ್ಟ್ ವಯಸ್ಸಕ ನೀ 4-10 ಮಂದಿ ಕೂತಿರಿ ನಾ ಒಬ್ಬಕ್ಕೆ ಅದೇನೆ ನಾ ಉಳ್ಳಿ ಹರಿಯಾಕತ್ತೇನಿ ನೀವ್ 10 ಜನ ಇದ್ಕೊಂಡು ನೀವ್ ಉಳ್ಳಿ ಹರಿವಾಳ್ರಿ ಕೆಟ್ಟ ಬೈತಾರ ಏನ್ ಮಾತೆ ಅಜ್ಜಿ ಕೂತ್ ಹೇಳ್ತಾ ತಿಂದವ್ರ ಓಂ ಶಾಂತಿ ಅಂತ ಅಜ್ಜಿ ಹೇಳ್ತಾ ತಿಂದವ್ರ ಓಂ ಶಾಂತಿ ಎಲ್ಲಾರು ಅವ್ರಿಗೆ ಹಿಂದಿ ಬರಂಗಿಲ್ಲ ಈ ಕನ್ನಡ ಮಂದಿ ಎಲ್ಲಾ ಕೂತ್ ಅವ್ರಿಗೆ ಬೈತಿರ್ತಾರ ಇವ್ರು ಅವ್ರಿಗೆ ಬೈತಿರ್ತಾರ ಕನ್ನಡನಾಗ ಈ ಅಜ್ಜಿ ಎಲ್ಲಾರ್ಗು ಹಿಂದಿಯಾಗ ಬೈತಿರ್ತಾರ ಅಜ್ಜಿಗೆ ಅಂತ ಏನು ಮಾತಾಡತ್ತ ಆಕಿಗೆ ಏನು ಅನ್ಸುದಿಲ್ಲ ಈಗ ಅಜ್ಜಿ ಅದನ್ನ ಯಾಕೆ ಆಕಿ ಸಿಟ್ಟನ್ನ ವೆಪನ್ ಆಗಿ ಯೂಸ್ ಮಾಡಕತ್ತ ಹೇಳ್ರಿ ಯಾಕಂದ್ರ ಆಕಿ ಗೊತ್ತೈತಿ ಸಿಟ್ ಮಾಡ್ನಂದ್ರ ಕೆಲಸ ಬೇಗ ಆಗ್ತೈತಿ ಸಿಟ್ ಮಾಡ್ನಂದ್ರ ಎಲ್ಲಾರು ನನ್ನ ಕೈನ್ಯಾಗ ಇರ್ತಾರು ಸಿಟ್ ಮಾಡ್ನಂದ್ರ ನನ್ ಹಿಡತ್ನಾಗ ಇರ್ತಾರು ಅಂಜಿಕೆ ಇರ್ತೈತಿ ಆಕಿ ಏನಂದ್ರ ಗೊತ್ತಲ್ಲ ಅವ್ರೇನಂದ್ರ ದಾದಿ छोड़ दो ना छोड़ दो क्या छोड़ दो देखो मैं बैठी हूं ना पट पट हो रहा है देखो ಅಂತಾರ ಅವ್ರ ನಾ ಕೂತೇನಲ್ಲ ನಾ ಹೇಳ್ಕಿಟ್ಟು ಸಿಟ್ಟು ಮಾಡಿದ್ಕ ನೋಡಿ ಎಲ್ಲಾ ಪಟ್ ಪಟ್ ಆಕೈತಿ ಅಂತ ಹೇಳ್ತಾರ ಅವ್ರು ಅಂದ್ರೆ ಅವ್ರ ಒಳಗ್ ಬಿಲೀಫ್ ಸಿಸ್ಟಮ್ ಐತಿ ಒಳಗ್ ಏನ್ ಪ್ರೋಗ್ರಾಮಿಂಗ್ ಐತಿ ಸಿಟ್ ಮಾಡೋದ್ರಿಂದ ದೊಡ್ಡ ಕೆಲಸ ಆಕೈತಿ ಅವ್ರ ಭಾವನೆ ತಪ್ಪೈತೇನ್ರಿ ಭಾವನೆ ತಪ್ಪೈತ್ರಿ ಇಲ್ಲ ಭಾವನೆ ಬಹಳ ಶುದ್ಧ ಐತಿ ಬಾಬಾನ್ ಸೇವಾ ಅವ್ರ ಎಷ್ಟು ಚಂದ ಹೇಳ್ತಾರ ಹಡ್ಡಿ ಸೇವಾ ಮಾಡ್ಬೇಕು ಏನ್ ನಿನ್ಗೆ ಇಟ್ಟು ಸಣ್ಣ ವಯಸ್ಸೈತಿ ಪಟ್ ಮಾಡ್ಬೇಕು ಅವ್ರ ಎಷ್ಟು ಚಂದ ಹೇಳಿ ಕೊಡ್ತಾರ ಗೊತ್ತೇನ್ರಿ ಪಟ್ ಸೇವಾ ಮಾಡೋದ್ರಿಂದ ಮೈ ನುಗಿಶ್ ಸೇವಾ ಮಾಡೋದ್ರಿಂದ ಎಳವುಗಳು ಗಟ್ಟಿ ಆಗ್ತಾವ್ ಏನ್ ನಾನ್ ನೋಡ್ ನೀವು 10 ಮಂದಿ ಕೂತಿರ್ ನಾ ಒಬ್ಬಕ್ಕದನ್ನ ಮಾಡ್ತೀನ ಅಂತ ಅನ್ನಕತ್ರ ಅಂದ್ರೆ ಹೇಳೋ ಭಾವ ಏನ್ರಿ ಯಾರು ಸಿಟ್ಟು ಮಾಡಿ ಹೇಳ್ತಿರ್ತಾರಲ್ರಿ ಅವ್ರ ಭಾವನೆ ತಪ್ಪಿರೋದಿಲ್ರಿ ಚೊಳೋದ್ಕ ಹೇಳ್ತಿದ ಕರೆ ಅವ್ರದ್ ಯಾವ್ದು ಸೇರೋದಿಲ್ಲ ಅದು ಇಂಪಾರ್ಟೆಂಟ್ ರೀ ಅವ್ರಗ್ ಯಾರ್ದು ತಿಳುವಳಿಕೆ ಬಾಳ ಹೇಳ್ತೈತ ಚೊಳೋನ ಹೇಳ್ತೈತ ನಿಮ್ಗ್ ಗೊತ್ತೈತ್ರಕರ ಅವ್ರ ಕೂತ್ರ ಅಂದ್ರ ಸಾಯಂಕಾಲ ಬರ್ತಾರ ಮುಂಜಾನೆ ಬರಂಗಿಲ್ಲ ಮುಂಜಾನೆ 30 ಜನ ಇರ್ತಾರಿ ಉಳ್ಳಿ ಕಡ್ಯಾಕ ಸಾಯಂಕಾಲ 4 ಮಂದಿ ಇರ್ತಾರ ಯಾಕಂದ್ರ ಅವ್ರ ನೋಡೇ ಅರ್ಥ ಮಾಡ್ಕೋರಿ ಮುಂಚೆನೆ 30 ಮಂದಿ ಇರ್ತೇವೆ ಉಳ್ಳಿ ಕಡ್ಯಾಕ ಅಷ್ಟ ಹಿಟ್ಟನ್ನ ಸಾಯಂಕಾಲ 4 ಮಂದಿ ಇರ್ತಾರಿ ಉಳ್ಳಿ ಕಡ್ಯಾಕ ಮತ್ ಉಳ್ಳಿ ನಾವೆಲ್ಲರೂ ಬರೀ ನಾದ್ ಕೊಡ್ತೇವ್ರಿ ಕರೆ ಉಳ್ಳಿ ಕಡ್ಯಾಕ ಅವ್ರು ಒಬ್ರೇ ಇರ್ತಾರೆ 30 ಮಂದಿ ಹೋಗಿ 20 ಮಂದಿ ಉಳ್ಳಿ ಕಡ್ಯಾಕ ಇರ್ತಾರೆ ಮುಂಜಾನೆ ಅಂತ ಅರ್ಥ ಮಾಡ್ಕೋರಿ ಅವ್ರ ಏನ್ ಹೇಳ್ತಾರ್ರಿ ಕೆಲ್ಸ ಮಾಡ್ಬೇಕು ಸಿಟ್ಲಿ ಕೆಲ್ಸ ಕರೆ ಅದ್ ತಪ್ಪ ಆಕ್ಚುಲಿ ಈಗ ಎಲ್ಲಾರು ಅವ್ರಿಗೆ ಬೈಯಾಕತ್ತಾರ ಅಂದ್ರೆ ಬದ್ದುವ ಹೊಂಟೈತಿಲ್ರಿ ಅಂದ್ರೆ ಅವ್ರ ಮಹತ್ವ ಎದಕ್ ಕೊಡಕತ್ತಾರು ಕೆಲ್ಸಕ್ ಕೊಡಾಕ ಇದ್ ಒಳಗೆಲ್ಲಾರು ಪದೇ ರಿಪೀಟ್ ಮಾಡ್ಕೋರಿ ಕೆಲಸ ಇಂಪಾರ್ಟೆಂಟ್ ಅಲ್ಲ ಸಂಬಂಧ ವೆರಿ ಇಂಪಾರ್ಟೆಂಟ್ ಐತಿ ಕ್ಲಿಯರ್ ಐತ್ರಕೋರ ಈ ಮುಂಜಾನೆ ನೀವ್ ಅಮೃತ ವೇಳೆ ಇರೋದಿರ್ತೈತಿ ಬೇಗ ಎದ್ದು ಹೋಗೋದಿರ್ತೈತಿ ಅಥವಾ ನೀವ್ ಹೋಗೋ ಸಮಯದಾಗ ಈಗ ಮುಂಚೆಲೆ ಆತ್ ಒಂದ್ ಎಕ್ಸಾಮ್ ರತ್ನಾವಜ್ಜಿ ಮುಂಚೆಲೆ ಇಲ್ ನೋಡ್ರಿ ಮುಂಚೆ ಏನಾತ್ರಿ ಇವತ್ತ 4:15 ಕೇಳ್ರಿಲ್ಲ ಮುಂಜಾನೆ ಏನಾಯ್ತು 4:15 ಬಂದಾರ ಅನುಷಾಕೋರು ಗಿರಿಜಾಕೋರು ಬಂದಾರ ನಾವ್ ರತ್ನವಜ್ಜಿ ಕಿಲಿ ಹಾಕೊಂಡ್ ಹೋಗ್ಬಿಟ್ಟ ಆಕಿ ಬಂದ ರತ್ನವಾಯಿ 5 ಗಂಟೆಗ್ ಈಕಿ ನಮ್ಮ ಅನುಷಾಕೋರು ರತ್ನವಜ್ಜಿ ಮೇಲೆ ಬೈಲ್ ಅಂತ ಹೇಳಿದ್ಕ ಹೋಗ್ಯಾರ ಅವ್ರು ಈಗ ಹೇಳ್ರಿ ಇದು ಒಂದ್ ಸಿಚುವೇಶನ್ ಏನ್ ಮಾಡೋರು ಈ ಟೈಮ್ನಾಗ ನೀವ್ ಏನ್ ಮಾಡ್ತೀರಿ ಹೇಳ್ ಅನುಷಾಕೋರ್ಗ ಜೋರ 2 ಬಂದೈತಿ ಲ್ಯಾಟ್ರಿನ್ ಬಂದೈತಿ ಬೇರೆ ರೂಮಿಗೆ ಹೋಗಾಕತ್ತು ಬರುವುದಿಲ್ಲ ಇವೆಲ್ಲ ಸಿಚುವೇಶನ್ ರೀ ಈ ಟೈಮ್ನಾಗ ಏನ್ ಮಾಡ್ತೀರಿ ಹೇಳ್ ರತ್ನವಜ್ಜಿ ಬಂದ್ಲು 5 ಗಂಟೆಗೆ ಆರಾಮ ಚಾವಿ ತಗೊಂಡ ಬಂದಿನ ಮಾತ್ ಹೇಳ್ರಿ ಹೇಳ್ರಿ ಈಗ ಏನ್ ಮಾಡ್ತೀರಿ ಏನ್ ಮಾಡ್ಬೇಕು ಹೇಳ್ರಿ ಅನುಷಾಕೋರ್ ಬೈ ಅದ ಹೇಳೋದಿ ಸಿಟ್ಟು ಬಿಡ್ಬೇಕ್ರಿ ಇದ
ಸಿಟ್ಟು ಬಿಡ್ಬೇಕ. ಈಗ ಒಂದ್ ವೇಳೆ ಅಜ್ಜಿಗೆ ಏನ್ರ ಅನುಷಕ್ಕೂ ಸಿಟ್ಟು ಮಾಡಿದ್ರ ರತ್ನವ್ ಅಜ್ಜಿ ಮನಸ್ನಾಗ ಏನ್ ಕುಂಡಿರ್ತೈತ ಅಂದ್ರ ಅನುಷಾ ಅಕ್ಕೋರ್ ಈಸ್ ಈಕ್ವಲ್ ಟು ಸಿಟ್ಟಿನ ಅಕ್ಕೋರು ಫ್ರೇಮ್ ಫಿಟ್. ಇದು ಚೇಂಜ್ ಆಗ್ಬೇಕ, ಲೇಬಲ್ ಚೇಂಜ್ ಆಗ್ಬೇಕಿದ. ಅನುಷಾ ಅಕ್ಕೋರ್ ಇಸ್ ಈಕ್ವಲ್ ಟು ಸ್ವೀಟ್ ಅಂಡ್ ಸಾಫ್ಟ್ ಅಂಡ್ ಶಾಂತ್ ಅಕ್ಕೋರು, ಅದು ಲೇಬಲ್ ಚೇಂಜ್ ಆಗ್ಬೇಕು. ಹೆಂಗಾಗೋದ್ರಿ 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 ಅಕ್ಕೋರ್ ಹೆಂಗಾಗೋದ್ರಿ? ಇಲ್ಲ, ಈಗ ಏನ್ ಹೆಂಗ್ ಹೋಗ್ಬೇಕು ಹೇಳ್ರಿ, ಹೆಂಗಾಗ್ಬೇಕು ಹೇಳ್ರಿ ಇದಕ್ಕೆಲ್ಲ? ಒಂದ್ ನಂದ್ ಯೋಗ ಕರೆಕ್ಟ್ ಇಲ್ಲ, ಒಂದ್ ಅನುಷಕರದ್ ಯೋಗ ಕರೆಕ್ಟ್ ಇಲ್ಲ ಅಥವಾ ಇಲ್ಲ ಇಲ್ಲ ಅಥವಾ ಮೂರನೇದು ಬಂದಲ್ಲ ಬಾ ಹಾ ಸಿಟ್ಟು. ನೀವ್ ಏನ್ರ ಇದು ಶತ್ರು ಮಹಾಶತ್ರುನ ನೀವ್ ತೆಗದ್ ಹಾಕ್ಬೇಕಂದ್ರ 100% ಅಟೆನ್ಷನ್. ಕಾರ್ ಹೊಡಿಬೇಕಾದ್ರ ನಮಗ್ ಕಾರ್ ಕಳ್ಸಾತಿದ್ರಲ್ರಿ ಸಾಮ್ಗಿ ಸರ್, ಒಂದ್ ಮಾತ ಯಾರೋ ಪಪ್ಪಾನ ಒಂದ್ ಮಾತ್ ಹೇಳ್ತಿದ್ರಿ, ಇಬ್ರು ಒಬ್ರು ಯಾರೋ ಹೇಳ್ತಿದ್ರಿ, ಮೈ ತುಂಬ ಕಣ್ಣಿರ್ಬೇಕತ್ರಿ. ಕಾರ್ ಹೊಡಿಬೇಕಾದ್ರ ಮೈ ತುಂಬ ಕಣ್ಣಿರ್ಬೇಕತ್ರಿ. ಯಾಕಂದ್ರ ಯಾವ ವ್ಯಕ್ತಿ ಹೆಂಗ್ ಬರ್ತಾನೋ ಗೊತ್ತಿಲ್ಲ. ಅದೇ ರೀತಿ ಸಿಟ್ ಎಂಬ ಮಾಯ ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ. ಅಮೃತ ಎರಡು ಚಂದ ಮಾಡಿ ಬಂದಾರಿ, ಬಾಬಾನ್ ಜೊತೆ ಮಿಲನ ಮಾಡ ಬಂದಾರಿ, ಕಾದೈತಿ ಹೊರಗ ಮಾಯ. ಅರ್ಥ ಆಗೈತಿ ನಿಮಗ? ಮಾಡ್ ಬಂದಿ ಯೋಗ, ತುಂಬ್ಕೊಂಡ್ ಬಂದಿ ಜಮಾ, ಬಾ ಕುತ್ತೇನ್ ತೆಗ್ಯಾಕ. ಏನ್ರಿ ಕುತ್ತೈತ್ರಿ, ಅದ್ ನಿಂತೈತ್ರಿ ತೆಗ್ಯಾಕ. ಸಿಟ್ಟ ಹಿಂಗೈತಲ್ರಿ, ಮ್ಯಾಗಿಂದ ತಳಗಿಂದ ಏನ್ ಜಮಾ ಮಾಡ್ಕೊಂಡಿರೋಲ್ರಿ ಅದನ್ನೆಲ್ಲಾ ಏನ್ ಮಾಡ್ಬಿಡ್ತೈತ್ರಿ ಸತ್ಯ. ಅಕ್ಕ ಮಾಡಿದ್ ಏನ್ ಮಾಡ್ತೈತ್ರಿ ಅಕ್ಕರ? ಸತ್ಯ ನಾಶ್ ಮಾಡ್ತೈ. ಅದ್ಕ ಒಮ್ಮೆ ಹೆಂಗ್ ಅನಿಸ್ತೈತ ಅಂದ್ರ ಖಾಲಿ ಖಾಲಿ ಅನಿಸ್ತೈ. ಸಿಟ್ ಹೆಂಗ್ ಮಾಡ್ತೈತ ಅಂದ್ರ ಒಮ್ಮೆ ಒಬ್ರು ಸಿಟ್ ಮಾಡ್ತಿರ್ತಾರ ನೋಡ್ರಿ, ಅವ್ರ ಒಟ್ಟ ಯೋಗ ಮಾಡ್ತಿರ್ತಾರ. ಮತ್ ಪಾಪ ಏನ್ ಮಾಡಿದ್ರ ಮತ್ತ ಈ ಕಡೆ ತುಂಬ್ಕೊತಿರ್ತಾರ, ತುಂಬ್ಕೊತಿರ್ತಾರ, ಈ ಕಡೆ ಹೋಗ್ತಿರ್ತೈತಿ. ಅಕ್ಕೋರ ಅರ್ಥ ಆಯ್ತ್ರಿ ನಿಮ್ಗೆ? ಹೇಳಾಯ್ತ ನಿಮ್ಗೆ ಅರ್ಥ ಆಗ್ತೈತೆ? ಅವ್ರ ಅಟ್ಟ ಯೋಗ ಮಾಡ್ತೈತೆ. ಯಾಕಂದ್ರೆ ಪಾಪ ಅವ್ರು ಪೂರ ಖಾಲಿನ ಆಗ್ಬಿಟ್ಟಿರ್ತಾರ. ಸಿಟ್ ಮಾಡೋದ್ರಿಂದ ಏನ್ ತುಂಬ್ಕೊಂಡಿರ್ತೈತಲ್ರಿ ಅಕ್ಕೋರ. ಅಲ್ಲಿ ನೋಡ್ರಿಲ್ಲ, ಇಲ್ಲಿ ನೋಡ್ರಿ ಅಕ್ಕೋರ, ಸಿಟ್ ಮಾಡೋದ್ರಿಂದ ನಾವ್ ಯೋಗ ಮಾಡೋದ್ರಿಂದ ತುಂಬ್ಕೊಂಡಿರ್ತೇವೆ. ಇಲ್ಲಿ ಕೇಳ್ರಿ ಅಕ್ಕಾರ, ಯೋಗ ಮಾಡ್ಕೋದ್ರಿಂದ ತುಂಬ್ಕೊಂಡಿರ್ತೇವೆ, ಸಿಟ್ ಮಾಡೋದ್ರಿಂದ ಪೂರ ಖಾಲಿ ಐತೆ. ಮತ್ತ ಅನಸ್ತೈತ್ ನಾ ಏನು ಇಲ್ಲ, ಯಾಕ ಖುಷಿ ಇಲ್ಲ. ಸಿಟ್ ಮಾಡೋದ್ರಿಂದ ಖುಷಿ ಪೂರ ಹಿಂಡ್ ಹೋಗಿತೈತಿ, ಸಪ್ಪಗ ಅನಸ್ತೈತಿ, ಖುಷಿನೇ ಇರುವುದಿಲ್ಲ. ದುಃಖ ಅಂದ್ರ ದುಃಖ. ಅರ್ಥ ಐತ್ರಕೋರ? ಅದ್ಕ ಸಿಟ್ಟ ಮಾಡ್ಬಾರ್ದು. ಮತ್ ಇನ್ನೊಂದ್ ಸಿಟ್ ಯಾವಾಗ ಬರ್ತೈತಿ ಹೇಳ್ರಿ ಹೇಳ್ರಕೋರ? ನಿಮ್ಕಿಂತ ಸಣ್ಣವ್ರ ಏನ್ರ ನಿಮ್ಗ ತಿಳುವಳಿಕೆ ಹೇಳಿದ್ರತ್ತ ನಿಮ್ಗ ತಿಳುವಳಿಕೆ ಹೇಳ. ಡಾಕೋರಿಗೆ ಏನ್ರ ಒಂದೊಂದ್ ಎರಡ್ ಮಾತ್ ಹೇಳ್ತಿರ್ತೇನ, ಅವ್ರ ಹೇಳಿದ ಮತ್ತೆ ಬೇರಿ ಬಿಲ್ಲಿ ಮುಜಿ ಮ್ಯಾವ್ ಅಂತಾರ್ರಿ ಅವ್ರ. ನನ್ ಬೇಕ ನನಗ ಮ್ಯಾವ ಅಂತಾರಿ ಅಕ್ಕೋರ. ನನ್ಕಿಂತ ಸಣ್ಣವ್ರ ನಮ್ಗ ಏನ್ರ ತಿಳುವಳಿಕೆ ಹೇಳಿದ್ರು ನಮ್ಗ ಏನೈತೈತ್ರಿ ಸಿಟ್ಟು ಬದ್ದು. ನಾನ್ ಕಿವ್ಯಾಂಗ ಕ್ಲಾಸ್ಗೆ ಕೂತಿದ್ದೆ, ಉಳ್ಳಿ ಮಾಡ್ಬೇಕ. ಯಾಕೆ ಏನ್ ಕೇಳೋದು ಉಳ್ಳಿಗೆ? ಒಬ್ರು ಮಾತೆ ನನ್ ಬಾಜು ಕೂತವ್ರಿ, ಏನ್ ಹೇಳ್ಬೇಕು? ಅಕ್ಕೋರ್ ಸಿಟ್ಟು ತಿಳ್ಕೊಬೇಡ್ರಿ, ನೀವ್ ಒಂದ್ ಮಾತ್ ಹೇಳ್ರಿ ಅಂದ್ರ ಹೇಳ್ರಿ ಅಂತ ಇದ ಸ್ಟಾರ್ಟ್ ಮಾಡಿದ್ರ ಅವ್ರ. ಅಂದ್ರೆ ಗೊತ್ತೈತಿ, ಯಾಕಂದ್ರ ನನಗ್ಯಾಕ ಸಿಟ್ಟು ತಿಳ್ಕೊಬೇಡ್ರಿ ಅಂತ ಹೇಳ್ರಿ. ನಾ ಟೀಚರ್ ಕೇಳ್ಸೇನ ಹೇಳೋದಟ್ಟ ಕೇಳೋದ್ ಗೊತ್ತಿಲ್ಲ. ಅವ್ರ ಗೊತ್ತೈತದ. ಅದಕ್ಕೆ ಅವ್ರ ಏನಂದ್ರ ಗೊತ್ತೇನ್ರಿ? ತಪ್ಪ ತಿಳ್ಕೊಬೇಡ್ರಿ, ನಿಮ್ಗೊಂದ್ ಮಾತ್ ಹೇಳ್ತೀನಿ. ಉಳ್ಳಿ ಕಡಿಯಾತಿರಕ್ಕೋರ ನಮಗ್ ಮೊಬೈಲ್ ಯೂಸ್ ಮಾಡ್ಬೇಡ ಅಂತೀರಿ, ನೀವ್ ಮೊಬೈಲ್ ಯೂಸ್ ಮಾಡತ್ತಿರ್ಲ. ಈಗ ಉಳ್ಳಿ ಕಡಿಬೇಕಾದ್ರ ಬಾಬಾ ನೆನಪಳೆ ಉಳ್ಳಿ ಕಡಿದಿರ್ಲ ಅಂತ ಹೇಳಿದ್ರ ಅಕ್ಕೋರ್ ತಪ್ಪ ಏನ್ ತಿಳ್ಕೋದೈತ್ರಿ ಅಂತ ಇನ್ನೂ ನಾ ಕಳತ್ನಿರಿ. ಅದಕ್ಕ ಅಕ್ಕೋರ್ ನಮ್ಕಿಂತ ಸಣ್ಣವ್ರ ಇವತ್ತು ನಾ ಉಳ್ಳಿ ಚಂದ ಮಾಡತ್ತಿದ್ದೆ. ನಾ ಬಾಳೋತಿಂದ ಮಾಡತ್ತಿದ್ದೇರಿ. ನಾ 2 ದಿವ್ಸ ಆತ್ರಿ, 11 ದಿವ್ಸ ಆತ್ರಿ ನಾ ಮಾಡಕತ್ತ. ಒಬ್ಬರ ಅಜ್ಜಿ ಈಗ ಬಂದ್ರ ತಪ್ಪ ಮಾಡತ್ತೀರಿ ನೋಡ್ರ. ನಾ ಏನತ್ತಿದ್ದೆ 11 ದಿವ್ಸ ಆತ ಅಜ್ಜಿ ನಾ ಮಾಡತ್ತಿ ತಪ್ಪ ಮಾಡತ್ತೀರಿ ನೋಡತ್ತ. ಅವಾಗೂ ಸ್ವಲ್ಪ ಸಿಟ್ಟು ಬತ್ತ. ಅವಾಗ ಅನಸ್ತ ಕೇಳುವಂತ ಗುಣ ಕಡಿಮಿದ್ರು ಸಿಟ್ಟು ಬರ್ತೈತಿ, ಕಲಿಬೇಕೆಂಬ ಭಾವನೆ ಕಡಿಮಿತ್ತಂದ್ರೂ ಸಿಟ್ಟು ಬರ್ತೈತಿ. ಅರ್ಥ ಆತೈತ್ರಕೋರ? ಇವು ಎಲ್ಲಾ ತೆಗದ್ ಹೋಗಿಬೇಕ್ರಿ ಅಕ್ಕೋರ. ಯಾವಾಗ್ಲೂ ಏನ್ ಅನ್ಕೋಬೇಕ್ರಿ, ನಾವ್ ದೊಡ್ಡವ್ರ ಅದೇವಿ, ತೆಗದ್ ಹಾಕ್ಬೇಕ್. ಎಲ್ಲರಿಂದಲೂ ಕಲಿಬೇಕು. ನಾ ಎಲ್ಲಿವರೆಗೂ ಬರಂಗಿಲ್ಲ ಅಲ್ಲಿವರೆಗೂ ನಿಮ್ ಸಿಟ್ಟ
ಹೋಗಂಗಿಲ್ಲ. ಹೆಂಗಿರ್ಬೇಕಂದ್ರೆ ನಮ್ಗೆ ಯಾರು ಬೇಕೋ ಬಂದ್ರು ಹೇಳಿದ್ರು ಕೂಡ ನಮಗೆ ಎಂದಿಗೂ ಕೂಡ ದುಃಖ ಹೇಳ್ರಿ ಅಕ್ಕೋರ ಎಲ್ಲಿವರೆಗೂ ಅಪಮಾನದ ಭಯ ಹೋಗಂಗಿಲ್ಲ, ಅಲ್ಲಿವರೆಗೂ ಸಿಟ್ಟು ಹೋಗಂಗಿಲ್ಲ. ಅರ್ಥ ಆತೈತ್ರಿ? ಅಪಮಾನದ ಭಯ ಹೋಗ್ಬೇಕ್ರಿ, ಅಂಜಿಕ್ ಹೋಗ್ಬೇಕ್. ಯಾರ್ ಬೇಕಾ ಅಸೇ ಮಾಡ್ಲಿ, ಯಾರ್ ಬೇಕಾದ್ ಬೈಲಿ, ಏನ್ ಮಾಡ್ಬಾರ್ದು, ಒಟ್ಟು ಏನ್ರಿ ಸಿಟ್ಟಿಗೆ ಬರ್ಬಾರ್ದು. ಹೆಂಗ್ ಗೊತ್ತಾಕೈತಿ? ಒಂದ್ ಚೂರ ಒಳಗ ದುಃಖ ಆತಂದ್ರ ಸಿಟ್ಟ ಬರ್ತೈತಿ. ಇನ್ನ ಈಗ ಹೆಂಗ್ ಕಂಟ್ರೋಲ್ ಮಾಡೋದು ಸಿಟ್ಟನ್ನ? ಫಸ್ಟಿಗಕ್ಕರ ಬಾಯಿಲೆ ಅನ್ನೋದನ್ನ ಬಿಡ್ಬೇಕ್ರಿ. ಒಮ್ಮೆಗೆ ಹೋಗೋದಿಲ್ಲ ಸಿಟ್ಟ. ಏನ್ ಮಾಡ್ಬೇಕು ಹೇಳ್ರಿ? ಅದನ್ನ ಬಾಯಿಲೆ ಅನ್ನೋದ್ರ ಬಿಡ್ಬೇಕ. ಈಗ ಪಡ ಅಕ್ಕೋರ್ ಈಗ ಅಕ್ಕೋರ್ ಏನೋ ನಿಮ್ಗೆ ಹೇಳ್ತಿರ್ತಾರ, ಯಾರೋ ನಿಮ್ಗೆ ತಡ ಮಾತಾಡ್ತಿರ್ತಾರ, ಆ ಟೈಮ್ನಾಗ ಕಣ್ಣಿಟ್ ನೋಡಂಗಿಲ್ಲ. ಯಾಕಂದ್ರ ಆ ಭೂತ ಅವ್ರ ಭೂತ ನಿಮ್ ಹೋಗ್ಕೊಂಡ್ಬಿಡ್ತೀರಿ. ಈಗ ತಡ ಅಕ್ಕೋರ್ ನನಗೆ ಏನ್ರ ಅಂತಿರ್ತಾರ, ಹೆಂಗ್ ಇಟ್ಟಿ ನೋಡ ಸೆಂಟ್ರ್, ಹೆಂಗ್ ಇಟ್ಟಿ ನೋಡ ಅಡ್ಗಿ ಮನಿ, ಎಷ್ಟ್ ಸ್ವಚ್ಛ ಇಡ್ಬೇಕ, ಹೆಂಗ ಅಕ್ಕಂದಿರ ಅಂದ್ರ ಮೊದ್ಲೇ ಲಕ್ಷಣ ಸ್ವಚ್ಛತೆ ಅಂತ ಲೆಕ್ಚರ್ ಕೊಡ್ತಿರ್ತ. ಅವನ್ನ ಹಿಂಗೆ ಮಾಡ್ಬಿಡುದ್ರಿ. ಏನ್ರಿ ಕಣ್ಣ ಏನ್ ಮಾಡೋದ್ರಿ? ಕಣ್ಣ ತಳ ನೋಡ್ಬಿಡೋದು. ಯಾಕಂದ್ರ ನನ್ ತಗೋ ಬಂತು ಏನ್ ಆಕೈತ್ರಿ ಅದ ಮತ್ತೆ ಒಮ್ಮೆ ಹಿಂಗೂ ಆಕೈತ್ರಿ. ಅದ್ ನೋಡ್ಲಿಲ್ಲ ಅಂದ್ರ ತಿಳಿವ ತನ್ನಿಗೆ ಹೇಳೋರ್ ಹೆಂಗ್ ಕಳ್ಸಾತಾರ, ಗಪ್ ಇದು ಕೊತ್ತಿ ಒಮ್ಮೆ ಹಂಗೂ ಉಲ್ಟಾನು ಹೋಗ್ತಿರ್ತೈತ್ರಿ. ಖರೆ ಆ ಸಮಯನಾಗ ಒಬ್ರು ಯಾರೇ ಗಪ್ ಉಳಿದ್ರು ಏನಾಕೈತ್ರಿ? ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ವಾತಾವರಣ ಉಳಿತೈತಿ. ಅದಕ್ಕ ಫಸ್ಟ್ ನಿಮ್ ಟಿಪ್ಸ್ ಹೇಳ್ತೇನ್ರಿ, ಲಕ್ಷ ಕೊಟ್ ಕೇಳಿ. ಸಿಟ್ಟು ಬಂದಾಗ ಕಣ್ಣಿಟ್ ನೋಡಂಗಿಲ್ಲ 1 ಮಿನಿಟ್. ಸಿಟ್ಟು ಬಂದಾಗ ಪಾಸ್, ಸಿಟ್ಟು ಬಂದಾಗ ಗಪ್, ಏನು ಮಾತಾಡಂಗಿಲ್ಲ ಆ ಟೈಮ್ನಾಗ. ಕ್ಲಿಯರ್ ಐತ್ರಿ? ಬಲೆ ಮತ್ ಇನ್ನೊಂದ್ ಸಿಟ್ಟು ಯಾವಾಗ ಬರ್ತೈತಿ ಗೊತ್ತೇನ್ರಿ? ನಿಮ್ ತಪ್ಪು ಏನೂ ಇಲ್ಲ ತ್ರೋಗ, ಅವ್ರ ತಪ್ಪೈತೆ. ಇದಕ್ಕೊಂದ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇವೆ. ಜಗದೀಶ್ ಬಾಯ್ಜಿ ಫಸ್ಟ್ ಟೈಮ್ ಬಾಬಾನ್ ಮನಿಗ್ ಬಂದಿದ್ರಂತ. 2 ದಿವಸ ಆಗಿತ್ತಂತೆ. ಸೇವಾ ಮಾಡೋದು ಬಹಳ ರುಚಿ ಇತ್ತಂತ. ಅವ್ರ ಅಕ್ಕೋರು ಏನಂದ್ರತ್ತ, ಒಂದು ಪಾರ್ಸಲ್ ಐತಿ, ಆ ಪಾರ್ಸಲ್ ಹೋಗ್ ಕೊಟ್ಟು ಬರ್ತೀರಿ ಅನ್ನೋದ್ ಕೇಳಿದ್ರತ್ತ. ಸೇವಾ ಮಾಡೋದತ್ತ ರುಚಿ ಇತ್ತು, ಕೊಟ್ಟು ಬರ್ತೀನಿ ಅಂದ್ರತ್ತ. ಆ ಪಾಕೆಟ್ ತಗೊಂಡ್ರತ್ತ, ಸ್ಟೇಷನ್ಗೆ ಹೋದ್ರತ್ತ, ರೈಲ್ವೆ ಸ್ಟೇಷನ್ಗ ನಿಂತ್ರತ್ತ. ಲೈನ್ನಾಗ ನಿಂತ್ರತ್ತ. ಒಬ್ಬ ವ್ಯಕ್ತಿ ಬಂದತ್ರಿ, ಇಷ್ಟು ದೊಡ್ಡ ಕಟ್ಗಿದ ಒಂದ್ ಪಟ್ಗಿ ಏನ್ರಿ ಬಾಕ್ಸ್ ತಗೊಂಬಂದ್ರ ಭಾಳ ವಜನ್ ಇತ್ರಿ. ಆಗಿನ ಎಟ್ಕೊಂಡ್ ಹೆವಿ ಇರ್ತಿದ್ದು ನೋಡ್ರಲ್ಲ ಅಕ್ಕೋರ. ತಂದ ಅದನ್ನ ಏನ್ ಪಾಪ ಅದಕ್ಕ ಅವನಿಗೆ ವಜನ್ ಆಗೈತಿ ಅಂಬಳ ಒಗದ್ ಬಿಟ್ರಕ್ಕಾರ. ಅದ ಏನ್ ಕಾಲ್ ಮೇಲೆ ಬಿತ್ರಕ್ಕಾರ. ಕಾಲ್ ಮೇಲೆ ಬಿತ್ತಂದ್ರ ಅಕ್ಕೋರ್ ಹೇಳ್ತೇನೆ ರಕ್ತ ಬರಾಕತ್ರಿ. ಇವ್ರ ಒಳಗ 2 ದಿವಸ ಆಗೈತ್ರಿ. ಕೆಟ್ಟ ಶಬ್ದಗಳು ಬರಾಕತ್ತಿದ್ವು ಹತ್ರ. ಅದೇನ್ ಅಂತಿಂತ ಶಬ್ದಗಳು ಬರಾಕತ್ತಿದ್ದಿಲ್ಲ, ಹೆಂಗ್ ತಿಳಿತೈತಿಲ್ಲ, ಹಿಂಗ ಒಟ್ಕೋತಿಲ್ಲ ಅಂತ ಬರಾತಿದ್ದತ್ತ. ಆಮೇಲೆ ಮತ್ತೆ ಈ ಕಡೆ ಬಾಬಾನ್ ಮಹಾವಾಕ್ಯ ನೆನ್ಪಡಕೋತಿದ್ದಂತ. ಅಕ್ಕೋರ್ ಹೇಳಿದ, ನೀ ಶಾಂತ ಆತ್ಮ, ಒಳ ಮನಸ್ಸನ್ನತೈತಂದ್ರ, ನೀ ಜ್ಯೋತಿ ಬಿಂದು ಆತ್ಮ, ಬಾಬಾ ಶಾಂತಿಯ ಸಾಗರ್ ಅಂತ ಹೇಳಿ ನೆನಪಡ್ಕೋಕತ್ತ. ಮತ್ತ ತಣ್ಣಗಾಗೋದತ್ರಿ, ಮನಸ್ ತಣ್ಣಗಾಗೋದತ್ತ. ಮತ್ ಈ ಕಡೆ ನೋವು ಆಗತ್ತೈತ್ಲ, ಮತ್ ಸಿಟ್ಟು ಬರೋದತ್ರಿ. ಮತ್ ಬಾಬಾನ್ ಕಾಮೆಂಟ್ರಿ ನೆನಪು ಮಾಡ್ಕೋಕತ್ತ. ಮತ್ತ ಶಾಂತ ಆಗೋದತ್ತ. ಆ ವ್ಯಕ್ತಿ ಏನ್ ಬಂದಲ್ಲ, ಅವ್ ಬಂದ್ ಏನ್ ಹೇಳ್ತಾನ ಗೊತ್ತೇನ್ರಿ? ನೀ ಎಲ್ ನೀನ ಚಂತ ಜಾಗನೇ ಕರೆಕ್ಟ್ ನಿಂತಿಲ್ಲ ಅಂದ್ಬಿಟ್ಟತ್ರ. ಮಾತಾಡಿ ಇರ್ತದ. ನಾ ಕರೆಕ್ಟ್ ಲೈನ್ದಾಗ ನಿಂತೇನಿ, ಮತ್ ನನಗ ಲೈನ್ದಾಗ ನಿಂತಿಲ್ಲ ಅಂತ ಹೇಳಿ ಮತ್ತೆ ಸಾರಿ ಕೇಳಲಿಲ್ರಿ ಅವ. ಮತ್ ಹಂಗ ಅಂತ ಅವಾಗಂತೂ ತೀರೇ ಇರ್ತತ. ಅವಾಗ ಒಳಗ್ ಮನಸ್ನಾಗ ಅನ್ಕೋಕತ್ತದ, ಇವ್ರೇನ್ ಅಕ್ಕೋರ್ ನನ್ ಕ್ಲಾಸ್ ಕೊಟ್ಟಾರಲ್ಲ 7 ದಿನ ಪಾಠ, ಈ ಕಾಮೆಂಟ್ರಿ ಏನ್ ಹೇಳ್ಕೊಟ್ಟಾರಲ್ಲ ಅದೇನ್ ಈ ಜಗತ್ನಾಗ ನಡೆಯಂಗಿಲ್ಲ, ಇದೆಲ್ಲಾ ಬರೀ ಸೆಂಟರ್ನಾಗ ಅಟ್ಟ ನಡೀತೈತಿ ಅನ್ಕೊಂಡ್ಬಿಟ್ರತಾರ. ಓಂ ಶಾಂತಿಯಾಗ ಅಟ್ಟ ನಡೀತೈತಿ, ಇವ್ ಹೊರಗಿನ ಜಗತ್ನಾಗ ಏನ್ ನಡೆಯಂಗಿಲ್ಲ ಅಡ್ಕೊಬಿಟ್ರತ್ ಒಳಗ್ ಬಡಸ್ನಾಗ. ಮತ್ ಅಂದ್ಕೊಕತ್ತೀರ ಶಾಂತ ಆತ್ಮ, ಬಾಬಾ ನೆನಪ್ ಮಾಡಾಕತ್ತಿರತ್ತ. ನಾ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ಅದೇನಿ, ನಾ ಆತ್ಮ ಅದೇನಿ, ಶರೀರ ಅಲ್ಲ, ಶರೀರ ಬಡದೈತಿ ಎಲ್ಲಾ ಅನ್ಕೊಂಡ್ರತ್ತ. ಪಾಪ ಇವ್ರೇನು ಅನ್ಲಕ್ ಹೋಗ್ಲಿಲ್ಲತ್ತ. ಆಮೇಲೆ ಬಾಜುಕಿನವ್ರ ಅವ್ರ ಬೈಯಾಕತ್ರತ್, ನಿಂದ ತಪ್ಪೈತಿ, ನೀ ತಪ್ಪು ಒಗದಿ, ಅವ್ರ ಕರೆಕ್ಟ್ ನೈನಾಗ ಎಂತಾರತ್. ಅಂದ್ರ ಹಿಂಗ್ರಿ ನಾ ಯಾಕೆ ಈ ಕತಿ ಇದ್ ಯಾಕೆ ಸ್ಟೋರಿ ಹೇಳಿದ್ದೆ ಅಂದ್ರ, ಸಿಟ್ಟನ್ನ ಅಟ್ಲೀಸ್ಟ್ ಒಳಗ್ ಇತ್ತಂದ್ರುನು ಹೊರಗ್ ಅನ್ಬ್ಯಾಡ್ರಿ ಅಕ್ಕಾರ. ಹೊರಗ್ ಮಾತಾಡಕ್ ಹೋಗ್ಬೇಡ್ರಿ. ಹೊರಗ್ ಬಂತಂದ್ರ ತಿಳ್ಕೊರಿ,
ಸ್ಪಾಟ್ ಬಾಂಬ್ ಸ್ಪಾಟ್ ಕರೆ ಒಬ್ರೊಬ್ಬ ಏನ್ ಹೇಳ್ತಾರ ಗೊತ್ತೇನ್ರಿ ಅಕ್ಕರ ಒಳಗೂ ಇಟ್ಕೋಬೇಡ್ರಿ ಒಮ್ಮೆ ಅವ್ರ ಬಾಳ ಜೋರ್ ಸ್ಪಾಟ್ ಆಕೈತಿ ಅಥವಾ ಒಮ್ಮೆ ಅದ ಖಾಲಿ ಮಾಡ್ಕೊಂಡ್ಬಿಡುವ ಒದ್ರ ಖಾಲಿ ಮಾಡ್ಕೊಂಡ್ಬಿಡ ಅಂತ ಹೇಳ್ತಾರ ಐತಲ್ರಿ ಒಬ್ರೇ ಇದ್ದಾಗ ಎಲ್ರ ಮಾಡ್ರ ಚಲೋ ಅಕ್ಕರ ಕರೆ ನೀವ್ ಅವ್ರ ಮುಂದ್ ಮಾಡಿದ್ರ ಏನಾಕೈತ್ರಿ ಸಂಬಂಧ ಒಡಿತವ್ರಿ ದುಃಖ ಆಕೈತ್ರಿ ಅವ ಮನಸ್ನಾಗ ಒಂದೊಂದ್ ಮಾತ್ ಇಟ್ಕೋತ ಅದ್ಕ ನೋಡ್ರಲ್ಲ ಎಷ್ಟ ದಿವಸದವರೆಗೂ ಇಲ್ಲಿವರೆಗ ಇನ್ನೂ ಮಟ್ಟ ಹೇಳ್ತಾರ ನಾವ್ ಮಾತ್ ಬಿಟ್ಟೇವ್ರಿ ಯಾಕ್ ಬಿಟ್ಟೇವ್ರಿ ಅಕ್ಕಿ ಆ ಮಾತ್ ಅಂದಿದ್ಲಲ್ಲ ಆ ಒಂದ್ ಮಾತ್ ಹಿಡ್ಕೊಂಡ್ ಕೂತಿರ್ತಾರಿ ಅವ್ರ ಆನಂದಕ್ಕವ್ರ ಆ ಒಂದ್ ಮಾತ್ ಹಿಡ್ಕೊಂಡ್ ಕೂತಿರ್ತಾರ ನೀವ್ ನನಗ್ ಹಂಗ ಅಂದಿದ್ರಲ್ಲ ಅಂದ್ರೆ ಸಿಟ್ ಕೆಟ್ ಮಾಡ್ತಿತ್ ನೋಡ್ರಿ ಎಂತ ಪ್ರೀತಿರಿ ಅಕ್ಕ ತಂಗಿ ಎಂತ ಪ್ರೀತಿರಿ ಅಣ್ಣ ತಮ್ಮ ಎಂತ ಪ್ರೀತಿರಿ ಕರೆ ಒಂದ್ ಮಾತ್ ಏನೋ ಅಂದಿದ್ಕ ಅದು ಒಳಗ್ ಉಳ್ದಿದ್ಕ ಏನ್ ಆಕೈತ್ರಿ ಕರ ಸಿಟ್ ಏನ್ ಮಾಡ್ತೈತ್ರಿ ಕರ ಏನ್ ಪ್ರೀತಿ ಮಾಡಿದಲ್ಲ ಎಲ್ಲ ಮುಚ್ಚ ಮತ್ ಇನ್ನೊಂದ್ ಮಾತ್ ನಿಮ್ಗೆ ಹೇಳ್ರಿ ಸಿಟ್ ಎಟ್ ಕೆಟ್ಟೈತೆ ಮನುಷ್ಯ ಹೆಂಗ ಅದಾನ್ ಗೊತ್ತೇನ್ರಿ ನಿಮ್ಗೆ ಒಂದ್ ಮಾತ್ ಹೇಳ್ತೇನ್ರಿ ಕರ ಮನುಷ್ಯಂದ ಬುದ್ಧಿ ಹೆಂಗೈತಂತ್ರ ಕರ ಚಲೋ ಎಟ್ ಬೇಕಾದ್ ಮಾಡಿರ್ತಾರ ಅದ್ ಯಾವ್ದು ನೆನ್ಪಿರುವುದಿಲ್ಲ ಆ ಒಂದ್ ಮಾತ್ ಐತ್ಲ ಅದನ್ನ ನನಗೀಗ ಫಾರ್ ಎಕ್ಸಾಂಪಲ್ ನಮ್ಮ ಆನಂದಕ್ಕವ್ರು ನಾವಿಬ್ರು ಅಕ್ಕ ತಂಗಿ ಅದೇ ತಿಕ್ಕೋರಿ ಶಕುಂತಲಕ್ಕವ್ರು ನಾವು ಬಾಳ ಅಣ್ಣ ತಮ್ಮ ಅದೇವಂತ ತಿಕ್ಕೋರಿ ಅಕ್ಕರ ನಿಮ್ಗೆ ಹೇಳಿ ಒಂದ್ ಮಾತ ನೀವ್ ನನಗೆ ಸಂದಿದ್ದಾಗ ಊಟ ಮಾಡಿಸಿರ್ತೀರಿ ನಂಗ್ ಸಂದಿದ್ದಾಗ ನಾನ್ ಬಟ್ಟೆ ಒಗ್ದಿರ್ತೀರಿ ನಂಗ್ ಸಂದಿದ್ದಾಗ ಅವ್ರು ನಾನ್ ಸ್ಕೂಲ್ ಬ್ಯಾಗ್ ರೆಡಿ ಮಾಡಿರ್ತಾರ ನನ್ ಸಣ್ಣವ್ರಿದ್ದಾಗ ನಾ ಆರಾಮ್ ತಪ್ಪಾಗ ನನ್ನ ತಂಗಿ ಅದ ಅಂತ ಹೇಳಿ ತೊಡಿ ಮೇಲೆ ಕಟ್ಕೊಂಡಿರ್ತಾರ ನಾವ್ ಊಟ ಮಾಡಿಸ್ಕೊಟ್ಟಿರ್ತಾರ ಅವೇನು ನೆನಪಿರೋದಿಲ್ಲ ಕರೆ ಮದ್ವಿ ಟೈಮ್ನಾಗ ಏನೋ ಅಥವಾ ಪಾಳ ಹೆಚ್ಚು ಕಮ್ಮಿ ಆಗ್ಬೇಕಾದ್ರೆ ಏನೋ ಒಂದೇನೋ ಹೆಚ್ಚು ಕಮ್ಮಿ ಆಗಿ ಆಕಿಗೆ ಅವ್ರಿಗೆ ಹೆಚ್ಚು ಹೋಗಿರ್ತೈತ ತಿಳ್ಕೊ ಒಂದ್ ಸಲ ಏನ್ರಿ ನಿಮ್ ಕಡೆ ಬಿಟ್ಟೈತೆ ಮುಗೀತು ಮಾತ್ ಬಿಟ್ಟೇವ್ರಿ ಮುಗಿತಾರೆ ಮಾತ್ ಬಿಟ್ಟೇವ್ರಿ ನಾವ್ ಅಕ್ಕಿನ ಮನಿಗ್ ಹೋಗೋದ್ ಬಿಟ್ಟೇವ್ರಿ ಅವ್ರ ನಮ್ ಮನಿಗ್ ಹೋಗೋದ್ ಬರೋದ್ ಬಿಟ್ಟಾರ ನಾವೆಲ್ಲ ಮುಗ್ದೈತ್ರಿ ಮುಗಿಸ್ಬಿಟ್ಟೇವ್ ಎಲ್ಲಾ ನಮಗ್ ಅದ್ರ ಮನುಷ್ಯರ್ ನಾ ಯಾಕೆ ನಿಮ್ಗೊಂದ್ ಮಾತ್ ಹೇಳತ್ತೇನೆ ಅಂದ್ರಕರ ಅವ್ರ ಇಟ್ಟೆಲ್ಲಾ ಮಾಡಿದ್ ಯಾಕೆ ನೆನಪಿಡ್ಕೊಂಗಿಲ್ಲ ಎಂತಾದ್ರ ಬ್ರೇನ್ ಐತಂತ ಇದು ಎಂತಾದ್ರೆ ಮನಸ್ಸು ಐತಂತ ಇಟ್ಟೆಲ್ಲಾ ಮಾಡಿದ್ ಏನು ನೆನಪಿಡ ಅದು ಒಂದ್ ಮಾತ ಅದು ಒಂದ್ ಸರ ಅದು ಒಂದ್ ಮಾತು ಯಾಕೆ ನೆನಪಿರ್ತೈತೆ ಅದನ್ನ ನನ್ಗೆ ಯೋಚನೆ ಬರ್ತೈತೆ ಅದ್ ಯಾಕೆ ನಾವ್ ಮನುಷ್ಯ ಬರೇ ದುಃಖ ಅಂದ್ರೆ ಎಂತಾದ್ರೂ ಪ್ರೋಗ್ರಾಮಿಂಗ್ ಮಾಡ್ಕೊಂಡೇವಂತ ಬರೇ ದುಃಖ ಅಕ್ಕೋರ ಆ ದುಃಖನೇ ಯಾಕೆ ಹಿಡ್ಕೊಂಡ್ ಕೊಟ್ಟಿರ್ತೇವಂತ ಅದನ್ನ ನಿಮ್ ಕೇಳತ್ತೆ ಅದನ್ನ ನಿಮ್ ಮನಸ್ಸಿಗೆ ಕೇಳ್ಕೋರಿ ಹಿಡ್ಕೋದೈತಂದ್ಮೇಲೆ ಚಲೋದ ಹಿಡ್ಕೊರ್ಲ ಎಲ್ಲಾರ್ದು ದುಃಖನೇ ಯಾಕೆ ಅದ ಸೇರ್ತೈತಿ ಇದು ಆತ್ಮಕ ಅದನ್ನ ನನಗ ತಿಳಿವತ್ರ ನನಗ ಪ್ರಶ್ನೆ ಬರತೈತ್ರಿ ಬರೇ ದುಃಖನ ಯಾಕೆ ಹಿಡ್ಕೊಂಡ್ ಕೊಟ್ಟಿರ್ತೈತಿ ಈಗ ನಂಗೆ ಶಕುಂತಲ ಅಕ್ಕೋರು ಟ್ರೈನ್ದಿಂದ ಮಧುಬನ್ದಿಂದ ಬರ್ಬೇಕಾದ್ರ ನನಗೆ ಎಷ್ಟು ಚಲೋ ಮಾಡ್ಕೋತ ಬಂದ ನಂಗೆ ತಟ್ಟೆ ಬಡಿಸ್ಕೊಟ್ಟಾರ ನಂಗೆ ಎಲ್ಲಾ ಮಾಡ್ಯಾರ್ರಿ ಬ್ಯಾಗ್ ಹಿಡ್ಕೊಂಡ್ ಕೊಟ್ಟಾರ ಎಲ್ಲಾ ಮಾಡ್ಯಾರ ಒಂದ್ ನನ್ಗ ಎದುರುಗಡೆ ಬಂದ್ರು ಓಂ ಶಾಂತಿ ಹೇಳಿನ ಬಿಡಪೇಸ್ ನನಗ್ರೆ ಬೇಕಾಗೈತೆ ನಾ ಯಾಕೆ ಓಂ ಶಾಂತಿ ಹೇಳಿ ಅವ್ರ ಆ ಕಡೆಯಿಂದ ಬರ್ಲಿ ಈ ಕಡೆಯಿಂದ ಬರ್ಲಿ ನಾ ಯಾಕೆ ಓಂ ಶಾಂತಿ ನಾನು ಈ ಕಡೆಯಿಂದ ಹೋಗ್ತೇನೆ ಅದು ಒಂದ್ ನೆನ್ಪಿರ್ತೈತೆ ಆಮೇಲೆ ಅಕ್ಕರು ಬಂದ್ ಕೇಳ್ತಾರೆ ಶಕುಂತಲ ಅಕ್ಕರು ಫೋನ್ ಹಚ್ಚ ನಾ ಯಾಕ ಹಚ್ಚಿಲ್ಲ ಅವ್ರಿಗೆ ಬೇಕಾದ ಹಚ್ಕೋ ನೀನ್ ಯಾಕ ನಿನ್ ಜೊತೆ ಆಟ ಚಂದ ಐತಿರಲ್ಲ ಹಿಂಗ್ಯಾಕ್ ಮಾಡತ್ತಿ ಬಡ್ಸಿರ್ ಕೊಡ್ಬೇ ಯಾಕೆ ಬಡಿಸ್ಕೊಟ್ಟಿದ್ರಿ ಯಾಂಬಲ್ ನಿನ್ ಮುಂದ್ ಹಂಗ್ ಮಾಡ್ಬೇಕಾಗಿತ್ತು ಯಾಂಬಲ್ ಅದಕ್ಕ ಹಂಗ್ ಮಾಡ ಒಂದು ಎರಡು ಬರೀ ನನ್ ಮುಂದ್ ಬಂದು ಓಂ ಶಾಂತಿ ಅಲ್ಲಿ ನೋಡಿದ್ರು ನೋಡ್ಲಾದ್ ಹೋಗಿದಕ್ ಒಂದ್ ಓಂ ಶಾಂತಿ ಅದಕ್ಕೆ ಇಟ್ಟೆಲ್ಲಾ ನಂಗೆ ಚಲೋ ಮಾಡಿದ ಅದಕ್ಕರ ಇದು ಸೊಲ್ಯೂಷನ್ ಏನಂದ್ರ ಫಸ್ಟ್ ನಾವ್ ಏನ್ ಹಾಕ್ ಬಂದೇವ್ರಿ ಬಾಬನ್ ಮನಿ ಗಿರಿಜಾಕೋರ್ ನಾವ್ ಏನ್ ಹಾಕ್ ಬಂದೇವ್ರಿ ಅದನ್ನ ಹೇಳ್ರಿ ಫಸ್ಟ್ ಲಕ್ಷ್ಮೀನಾರಾಯಣ ಮೊದಲೇ ಗುಣ ಕಾಮ್ ವಿಕಾರ ಅಂತೂ ಬ್ರಹ್ಮಚರ್ಯ ಪಾಲನೆ ಅಂತೂ ಗೆದ್ದು ಬಿಟ್ಟು ನಾವು ಇನ್ ಎರಡನೇ ಶತ್ರು ಯಾವುದು ಕ್ರೋಧ ಈ ಕ್ರೋಧನ ಹೆಂಗ್ ಗೆಲ್ಬೇಕು ಈ ಕ್ರೋಧ ಗೆಲ್ಲುವುದು ಫಸ್ಟ್ ಇವತ್ತಿನ 3 ದಿವಸ ಆತ್ರಿ ನಾನ್ ಏನ್ ಪಾಲನೆ ಮಾಡಂತ ನೀವು ಪ್ರತಿಜ್ಞೆ ಮಾಡ್ರಿ ಬಾಬಾನ್ ಮನಿಗ್ ಬಂದಿರ್ ಬಂದಿರ್ ಇಲ್ಲಿ ಏನ್ ಪ್ರತಿಜ್ಞೆ ಮಾಡ್ತಿರಲ್ಲ ಅದ ಗ್ಯಾರಂಟಿ ನಿಮ್ ಜೀವನ್ಯಾಗ ಅದ ಲಾಗೂ ಆಕೈತ್ರಿ ಏನಂದ್ರ ಇಲ್ಲಿಂದ ಏನು ಮಾಡಂಗಿಲ್ಲ ನಾನ್ ನಿನ್ನೆ ಟಿವಿ ಒಳಗಲ್ಲೇ ಉಳ್ಳಿ ಕಡಿಬೇಕಾದ್ರೆ ಇವ್ರ ಕ್ಲಾಸ್ ಕೇಳಾತಿದ್ದೀರಿ ಯಾರ್ದಂದ್ರ ಅಕ್ಕರ ವಿದೇಶದಲ್ಲಿ ಇರುವಂತ ಒಬ್ರು ಅಕ್ಕೋರ್ದ ಹೆಸರು ರಷ್ಯಾನಾಗ ಇರ್ತಾರಲ್ಲಕರ ರಷ್ಯಾನಾಗ ಇರ್ತಾರಲ್ಲಕರ ಸುಧಾಬೆ ಅಲ್ರಿ ಇನ್ನೊಬ್ರ ಅದಾರ ನೋಡ್ಕೊ ಮಲೇಷ್ಯಾ ಇನ್ನೊಬ್ರ ಅದಾರ ನೋಡ್ರಿ ಸುಧಾಬೇನ್ ಜೊತೆ ಇರ್ತಾರ ನೋಡ್ರಕೋರಿ ಉದ್ದಕ್ಕ ರಷ್ಯಾನಾಗ ಇರ್ತಾರ ನೋಡ್ರಕರ್ ಅವ್ರದ್ದು ಕ್ಲಾಸ್ ಹಚ್ಚಿದ್ರಿ ಇವ್ರ ಇಲ್ರಕೋರ್ ಇನ್ನೊಬ್ರ ಅದಾರ ರಜನಿ ಬೇನ್ ಜಪಾನ್ದವ್ರ ಇನ್ನೋರ ಹಾ ಇನ್ನೊಬ್ರು ಅದಾರ ನೋಡ್ರಕೋರ್ ಅವ್ರದ್ದು ಕ್ಲಾಸ್ ಕೇಳ್ತ ಅವ್ರು ಹೇಳಿದ್ರು ಅವ್ರು ಹಿಂಗ ಏನೋ ಆಗ್ಬೇಕಂತ ಹೇಳಿದ ಅವಾಗ ಬ್ರಹ್ಮ ಬಾಬಾ ಇದ್ದಾಗ ಒಂದ ನಿಯಮನ ದೇವತಾ ಹಾಕ್ ಬಂದೀನಿ ಫರಿಷ್ಠ ಹಾಕ್ ಬಂದೀನಿ ಒಂದ ನಿಯಮ ಹಾಕೊಂಡಿ ಎಲ್ಲಿಂದ
ಒಂದ್ ಶಬ್ದ ನಾ ಇನ್ ಕೆಟ್ಟ ವಚನ ಮಾತಾಡಂಗಿಲ್ಲ ಅಂತ ನಿಯಮ ಪಕ್ಕ ಮಾಡ್ಕೊಟ್ರ. ಅವತ್ತಿಂದ ಇಲ್ಲಿವರೆಗೂ ಅವ್ರ ಇನ್ನ ಮಟ್ಟ ಒಂದ್ ಕೆಟ್ಟ ಅಪಶಬ್ದ ಮಾತಾಡಿಲ್ಲತ್ರಿ. ಅದ್ಕಕ್ಕ ನಾವು ಇಲ್ಲಿ ಬಾಬಾನ್ ಮನಿಗ್ ಬಂದೇ ಬಂದ್ಮೇಲೆ ನಾಗಮ್ಮಜ್ಜಿ ಇಲ್ಲ ಮೀರಾಬೇನ್ ಹೆಂಗ್ರಿ ಮಲೇಷಿಯಾದವ್ರ ಹೆಂಗ್ ಹೇಳ್ರಿ ಅಕ್ಕ ನಾವೇನ್ ಮಾಡೋಣ ಹೇಳ್ರಿ. ನಾವು ಏನ್ ಮಾಡೋಣ್ರಿ ಅಕ್ಕರ, ನಾವು ಏನಾಗೋಣ್ರಿ, ನಾವ್ ಇಲ್ಲಿಂದ ಅಟ್ಲೀಸ್ಟ್ ಸಿಟ್ಟು ಬರ್ತೈತೆ, ನಾವಿನ್ನ ಆಟ ಆಗಿಲ್ಲ, ಸಿಟ್ಟು ಬರ್ತೈತೆ, ಆದ್ರೆ ಇಲ್ಲಿಂದ ಅಟ್ಲೀಸ್ಟ್ ಇನ್ನೇನು ಮಾತಾಡ. ಎರಡನೇದು ಬಾಬಾ ನೆನಪನಾಗ ಸದಾ ಇರ್ಬೇಕು. ಮೂರನೇದು ಸದಾ ನಮ್ಮೇಲೆ ಗಮನ ಇರ್ಬೇಕು. ನಾಲ್ಕನೇದು ನಾ ಸಿಟ್ಟು ಬಿಡ್ಬೇಕೆಂಬ ಗುರಿ ಇರ್ಬೇಕು. ಐದನೇದು ಏನ್ ಮಾಡ್ಬೇಕು ಹೇಳ್ರಿ, ಐದನೇದು ಏನ್ ಪಟಕ್ನ ಕೆಲ್ಸ ಆಗ್ಬೇಕಂತ ಅನ್ಕೋಬಾರ್ದು. ಬಾಬಾ ಮುರ್ಲೆಗ್ ಏನ್ ಹೇಳ್ತಾನ, ಕಬಿ ಕಬಿ ನಹಿ ಬೋಲೋ ಅಬಿ ಅಬಿ ಬೋಲೋ. ಈ ನಮ್ ಸಾಬೂನವ್ರು ಹೇಳ್ತೇವ್ ಇದನ್ ಕೆಲ್ಸ ಮಾಡ್ರಿ ಅಂತ. ಅಕ್ಕೋರ ಕಬಿ ಈಗ ಅನ್ಬೇಡ್ರಿ, ಆಕತ್ ಒಟ್ ಈಗ ಅಂತವ್ರ ಜೊತೆ ಹೆಂಗ ನೀವು ಡೀಲ್ ಮಾಡೋರ್ ಹೇಳ್ರಿ. ಅದಕ್ಕ ಬಾಬಾ ಮುರ್ಲೆಗ್ ಏನ್ ಹೇಳ್ತಾನು, ಕಬಿ ಕಬಿ ನಹಿ ಬೋಲೋ. ಏನಂತನ್ರಿ ಬಾಬಾ, ಅಭಿ ಅಭಿ ಕರೋ. ಇದನ್ನ ಎಲ್ಲಾಗೂ ಮಾಡೋದ್ರಿ, ಈಗ ಮಾಡೋದು ಅದ ನಮ್ ಒಟ್ಟ ಲಘು ಮಾಡ್ಕೋತ್ರಿ. ಇದನ್ನ ಈಗೀಗ ಮಾಡೋದೇನ್ರಿ, ನಾ ಇವತ್ತಿನಿಂದ ಅಮೃತ ವೇಳೆ ಬೇಗ ಹೇಳ್ತೇನೆ, ನಾ ಇವತ್ತಿನಿಂದ ಏನ್ ಮಾಡ್ತೇನೆ, ಸಾಯಂಕಾಲ ಯೋಗ ಪಕ್ಕಾ ಮಾಡ್ತೇನೆ, ನಾ ಇವತ್ತಿನಿಂದ ಹೊರಗಿನ ಊಟ ಏನು ಮಾಡಂಗಿಲ್ಲ. ಈಗೀಗ ಏನೈತಿಲ್ಲ ಅದನ್ನ ನಮ್ಗಟ್ಟ ಲಘು ಮಾಡ್ಕೋದ್ರಿ. ಹೊರಗಿನವ್ರ ಮೇಲೆ ಮಾಡ್ರ ಮುಗಿದ ನಮ್ದ ತಲೆ ಕೆಡ್ತೈತಿ. ಕ್ಲಿಯರ್ ಐತ್ರ ಕೋರ ಹೇಳ್ರಿ. ಪಟಕ್ನ ಕೆಲ್ಸ ಆಗ್ಬೇಕಂತ ಹೇಳಿ ಬೇರೆಯವ್ರ ಮೇಲೆ ಅಪೇಕ್ಷಾ ಪಡಬಾರ್ದ. ನಾಲ್ಕನೇದು ಮತ್ತೇನೇನ್ ಮಾಡ್ಬೇಕ್ರಿ, ಸಿಟ್ಟು ಬಂದಾಗ ಅದಕ್ಕೆ ಹೇಳ್ತಾರ, ಸಿಟ್ಟು ಬಂದಾಗ ಹಿಟ್ಟು ಮುಕ್ಕಪ್ತಾರ. ಯಾಕೆ ಹೇಳ್ರಿ, ಅಟ್ ಚಂದ ಮಾಡ್ಯಾರಿ ಅವ್ರ. ಯಾಕಂದ್ರ ಆ ಟೈಮ್ನ ಹಿಟ್ಟು ಮುಕ್ಕಿದೆ ಅಂದ್ರೆ ನಿನ್ ತಲೆ ಆ ಟೈಮ್ನಾಗ ಶಾಂತ ಇದೆ, ಮಾತಾಡಕ್ಕೂ ಬರಂಗಿಲ್ಲ ಆ ಟೈಮ್ನ. ಮತ್ತೆ ಸಿಟ್ಟು ಏನ್ರಕ್ಕರ ಕಣಕು ಹಾಕೈತಿ. ಮತ್ ಅಕ್ಕೋರ ಸಿಟ್ಟು ಬಂದಾಗ್ರಿ ಇಂಗ್ಲಿಷ್ನಾಗ ಹೇಳ್ತಾರೆ, ಸಿಟ್ಟು ಬಂದಾಗ ಹುಚ್ಚ ಅಂತ್ರಿ. ನಾವ್ ಸಿಟ್ಟು ಯಾರಿಗ್ ಬರ್ತೈತಂದ್ರ ಹುಚ್ಚ ಅಂತ್ರಿ. ಯಾಕಂದ್ರ ಹುಚ್ಚ ಟೆಂಪ್ರರಿ ಮ್ಯಾಡ್ನೆಸ್ ಅಂತ್ರಿ. ಯಾಕಂದ್ರ ಆ ಟೈಮ್ನಾಗ ಅವ ಏನದ ಅಂತ ಹೋಗ್ತಿರಿ ಅವ ಅಂತ. ಆಮೇಲೆ ನೀವು ಸಿಟ್ ಮಾಡ್ರ ಹಿಂಗಂದಿ ನಿನ್ನ ಅಂತನ್ರಿ ಅವ್, ನಾ ಹಿಂಗ್ ಮಾತಾಡಿದ್ನಿ ಅಂತಾರ. ಯಾಕಂದ್ರ ಆ ಕುಡ್ದವ್ರಿಗೆ ಹೆಂಗ್ ಮ್ಯಾಡ್ನೆಸ್ ಇರ್ತಾರಲ್ರಿ, ಹಂಗ್ ಸಿಟ್ಟು ಮಾಡಿದವ್ರು ಮ್ಯಾಡ್ನೆಸ್ ಅವ್ರಿಗೆ ತಾವ್ ಏನ್ ಮಾತಾಡ್ಯಾರ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕಾರ ಹೊರಗಿಂದಂತೂ ಸಿಟ್ಟು ಮಾಡಂಗಿಲ್ಲ. ಕಣ್ಣಾಗ ಒಬ್ರು ತೋರ್ಸ್ತಾರ ನೋಡ್ರಿ, ಕಣ್ಣಾಗ ಸಿಟ್ಟು ಬಂದಿತ್ತ ಹೇಳಿ, ಕಣ್ಣಾಗ ಬಂದಿತ್ತ ಸಿಟ್ಟು. ಅಲ್ಲಿ ಬರ್ತಾರಲ್ಲ ಅಜ್ಜಿ ಅಣ್ಣದ್ರಿ ಎಲ್ಲಾರು ಹೇಳ್ತಾರ, ಅವ್ರ ದೃಷ್ಟಿ ತೋರಿ ನೀವು ಅತ್ತಾವ್ ಎಲ್ಲಾರು ಬಂದ ಅಜ್ಜಿಗೆ ಹೇಳ್ತಿರ್ತಾರ ಎಲ್ಲಾರು. ಅದಕ್ಕ ಸಿಟ್ಟು ಕಣ್ಣಾಗೂ ತೋರ್ಸ್ಬಾರ್ದು. ಇನ್ನು ಒಮ್ಮೊಮ್ಮೆ ಸಿಟ್ಟು ಅಂತೂ ಕೈಲೇನು ಬರ್ತಿರ್ತೈತಿ, ಕೈಲಿ ಹೊಡಿಯೋದಾಗ್ಲಿ ಬಡಿಯೋದಾಗ್ಲಿ ಅದನ್ನಂತೂ ಮಾಡಬಾರ್ದು. ಯಾಕಂದ್ರೆ ಒಮ್ಮೆ ಮಾಡಿದ್ವಿ ಅಂದ್ರೆ ಸಂಸ್ಕಾರ ಆತಂದ್ರ ದುಃಖ ಎಷ್ಟ್ ದುಃಖ ಆಕೈತ್ರಿ ನಮಗ. ಅಕ್ಕೋ ನಿಮ್ಗೆ ಹೇಳ್ತೀರಿ, ಯಾರ ನೀವು ಹಚ್ಕೊಂಡಿರ್ತಿರ್ಲ ಅಕ್ಕೋರ, ಯಾರ್ ನೀವು ಹಚ್ಕೊಂಡಿರ್ತಿರ್ಲ ಅವ್ರಗ ಜಾಸ್ತಿ ದುಃಖ ಕೊಡ್ತೇವ್. ಈಗ ನೋಡ್ರಿ ಮೊಮ್ಮಕ್ಳ ಮೇ ಎಷ್ಟ್ ಜೀವ ಇಲ್ಲಿ ಯಾರ್ ಕೂತಿರಿ ಹೇಳ್ರಿ. ನೀವು ಮೊಮ್ಮಕ್ಳ ಮೇ ಎಷ್ಟ್ ಜೀವ ಇಲ್ಲ ಹೇಳ್ರಿ, ಅದಿರಿಲ್ರಿ ಕರ ಅವಕ್ಕ ಜಾಸ್ತಿ ಹೊಡೆದಿರ್ತೇವ್.